ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಣಂತಿ ಮನೆ ಡೈರೀಸ್ ವಿತ್ ಶ್ವೇತಾ ಶಿವಕುಮಾರ್. ಬಾಣಂತನ ಮಾಡ್ಕೋಬೇಕು, ಹೊಟ್ಟೆ ಕಟ್ಟಬೇಕು, ಪಥ್ಯ ಮಾಡಬೇಕು, ಇದನ್ನು ನಾವು ಕೇಳ್ತಾನೆ ಇರ್ತೀವಿ. ಬಟ್ ಇವೆಲ್ಲ ಯಾಕೆ ಮಾಡಬೇಕು ಅಂತ ಎಷ್ಟೊಂದು ಸತಿ ನಮಗೆ ಗೊತ್ತೇ ಇರಲ್ಲ, ಯಾರು ಹೇಳೋಕ್ಕೂ ಇರಲ್ಲ. ಅದಕ್ಕೆ ಇವತ್ತು ಈ ಪಾಡ್ಕಾಸ್ಟ್ ನನ್ನ ಜೊತೆಗೆ ಶ್ರೀಮತಿ ರಂಗಮಣಿ ಅವರಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಅವ್ರನ್ನೇ ಕೇಳೋಣ, ನಾವು ಇವೆಲ್ಲ ಯಾಕೆ ಮಾಡಬೇಕು ಅಂತ. ನಮಸ್ತೆ. ನಮಸ್ಕಾರ. ಶ್ರೀ ಗಣೇಶಾಯ ನಮಃ. ಚತುಷ್ಷಷ್ಟ್ಯಾ ತಂತ್ರೈಃ ಸಕಲಮತಿಸಂಧಾಯ ಭುವನಂ ಸ್ಥಿತಸ್ತಸ್ತಸಿದ್ಧಿ ಪ್ರಸವಪರತಂತ್ರೈಃ ಪಶುಪತಿಃ ಪುನಃ ಸ್ವನ್ನಿರ್ಬಂಧಾನ್ ಅಖಿಲ ಪುರುಷಾರ್ಥೈಕ ಘಟನಾ ಸ್ವತಂತ್ರಂತೆ ತಂತ್ರಂ ಕ್ಷಿತಿತಲಮವಾತೀತರದಿದಂ. ಈ ಶ್ಲೋಕ ಬಸ್ರಿ ಇದ್ದಾಗಲಿಂದ ಡೆಲಿವರಿ ಆಗೋವರೆಗೂ ಅವ್ರಿಗೆ ತುಂಬ ಗಾಬರಿ ಇರುತ್ತೆ. ಈ ಶ್ಲೋಕ ಹೇಳ್ಕೊಳ್ಳೋದ್ರಿಂದ ಹೆರಿಗೆ ಟೈಮಲ್ಲಿ ಸಲೀಸಾಗಿ ಹೆರಿಗೆ ಆಗುತ್ತೆ ಅಂತ ನಾವು ಸೌಂದರ್ಯಲರಿ ಕಲ್ತಾಗ್ಲಿಂದನೂ ಅದನ್ನು ನಡೆಸ್ಕೊಂಬಂದಿದ್ದೀವಿ. ಭಕ್ತಿಯಿಂದ ಹೇಳ್ಕೊಂಡ್ರೆ ಹಾಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಶ್ಲೋಕ ಹೇಳಿದ್ದೀನಿ. ಇದು ಸೌಂದರ್ಯ ಲಹರಿಲಿರೋ 31ನೇ ಶ್ಲೋಕ. ಎಷ್ಟೊಂದು ಜನಕ್ಕೆ ಇದು ಉಪಯೋಗ ಆಗುತ್ತೆ. ಹೌದು, ಅಂದರೆ ನಂಬಿಕೆ ಇಟ್ಕೊಂಡು ಹೇಳಿದ್ರೆ ಉಪಯೋಗ ಆಗೇ ಆಗುತ್ತೆ. ಆ ಟೈಮಲ್ಲಿ ತುಂಬ ಕಷ್ಟ ಆಗಿರೋದು ಸುಲಭನಾಗಿ ಆಗುತ್ತೆ ಅಂತ ನಂಬಿಕೆ ನಮ್ಮದು. ಎಷ್ಟೊಂದು ಜನ ಹೇಳ್ತಾರೆ, ಅಂದರೆ ಎಷ್ಟೊಂದು ಜನ ಏನು ಎಲ್ಲರೂ ಬಾಣಂತನ ಮಾಡ್ಕೋಬೇಕು ಅಂತ ಹೇಳ್ತಾನೆ ಬಂದಿರ್ತಾರೆ. ಬಟ್ ನಮ್ಗಳಿಗೆ ಗೊತ್ತೇ ಇರಲ್ಲ ಬಾಣಂತನ ಯಾಕೆ ಮಾಡ್ಕೋಬೇಕು, ಬಾಣಂತನ ಮಾಡ್ಕೊಳ್ಳೋದ್ರಿಂದ ಆಗೋ ಉಪಯೋಗಗಳೇನು, ಇದು ನಮಗೆ ಗೊತ್ತೇ ಇರಲ್ಲ. ಯಾಕೆ ಬಾಣಂತನ ಮಾಡ್ಕೋಬೇಕು? ಬಾಣಂತನ ಮಾಡ್ಕೊಳ್ಳೋದು ಅಂದರೆ ಡೆಲಿವರಿ ಆಗೋಗಿರುತ್ತೆ. ಡೆಲಿವರಿ ಆದಮೇಲೆ ಸುಸ್ತಿರುತ್ತೆ, ಬ್ಲಡ್ ಲಾಸ್ ಆಗಿರುತ್ತೆ. ಆಮೇಲೆ ನಮಗೆ ತುಂಬ ಸೂಕ್ಷ್ಮ ಇರುತ್ತೆ ನಮ್ಮ ಮೈಯೆಲ್ಲನೂ. ಅದರಿಂದ 1 ತಿಂಗಳು ಬಾಣಂತನ ಅಂದರೆ ಹೊತ್ತಿಗೆ ಸರಿಯಾಗಿ ಊಟ ಮಾಡೋದು, ನಿದ್ದೆ ಮಾಡೋದು, ಒಂಥರ ಕಾಮಾಗಿರೋದು, ಆ ಥರ ಮಾಡ್ಕೊಳ್ಳೋದ್ರಿಂದ ಹೋಗಿರೋ ಬ್ಲಡ್ಡು ವಾಪಸ್ ಬರುತ್ತೆ, ಶಕ್ತಿ ವಾಪಸ್ ಬರುತ್ತೆ, ಹೊರಗಡೆ ಹೋಗೋದಕ್ಕೂ ನಮಗೆ ಹುಮ್ಮಸ್ಸಿರುತ್ತೆ. ಈಗ ಹೆಂಗಸರಿಗೆ ರೆಸ್ಟೇ ಸಿಗಲ್ಲ. 4 ದಿವಸ ಆದ ತಕ್ಷಣ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಎಲ್ಲ ಇರುತ್ತೆ. ಈ 1 ತಿಂಗಳಾದ್ರೂ ಬಾಣಂತನ ಅಂತ ಮಾಡ್ಕೊಳ್ಳೋದ್ರಿಂದ ಮನೇಲಿರ್ತಾರೆ, ಅವ್ರಿಗೆ ರೆಸ್ಟ್ ಸಿಗುತ್ತೆ, ಒಂಥರ ಮೈಂಡೆಲ್ಲ ಫ್ರೆಶ್ ಆಗುತ್ತೆ. ಅದಕ್ಕೋಸ್ಕರನೇ 1 ತಿಂಗಳು ಎಲ್ಲೂ ಹೋಗದೆ ಮನೇಲಿ ಬಾಣಂತನ ಮಾಡ್ಕೊಳ್ಳೋದ್ರಿಂದ ಉಪಯೋಗ ತುಂಬ ಇದೆ. ಅದರಿಂದ ಅಂದರೆ ಹೆಂಗಸರಿಗೆ ರೆಸ್ಟ್ ಅಂದರೆ ಏನು? ವಿಶ್ರಾಂತಿ ಸಿಗಬೇಕು ಅಂದರೆ ಮನೆಯಲ್ಲೇ ಇರಬೇಕು. ಮನೆಯಲ್ಲಿದ್ದು ಟೈಮ್ ಊಟ ತಿಂಡಿ ಮಾಡಿಕೊಂಡು ಮಗುನ ನೋಡಿಕೊಂಡು ಖುಷಿಯಾಗಿದ್ದಾಗ ನಮಗೆ ಹೆಲ್ತು ವಾಪಸ್ಸು ಚೆನ್ನಾಗೇ ಆಗುತ್ತೆ ಅನ್ನೋದಕ್ಕೋಸ್ಕರ ಬಾಣಂತನ ಮಾಡ್ಕೋಬೇಕು. ಇವಾಗ ಈ ಬಾಣಂತನ ಟೈಮಲ್ಲಿ ಪಥ್ಯ ಮಾಡಬೇಕು ಅಂತ ಹೇಳ್ತಾರೆ. ಫಸ್ಟ್ 10 days ಎಸ್ಪೆಷಲಿ ಪಥ್ಯ ಮಾಡಬೇಕು, ಗಂಜಿನೇ ಕೊಡ್ತಾರೆ. ಅದಾದ ಮೇಲಿಂದ ಸ್ವಲ್ಪ ಇದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ತುಪ್ಪ ದಿಂದ ಶುರು ಮಾಡಿಕೊಂಡು ಹಾಗೆಲ್ಲ ಪಥ್ಯ ಯೂಶಲಿ ಮಾಡ್ತಾರೆ. ಇದು ಯಾವ ಥರ ಮಾಡೋದು, ಇದು ಯಾಕೆ ಮಾಡೋದು ಈ ಥರ ಪಥ್ಯ? ಮತ್ತು ತುಪ್ಪ ಇಷ್ಟೇ ತಿನ್ನಬೇಕು ಅಂತ ಯಾಕೆ ಹೇಳ್ತಾರೆ? ಶಕ್ತಿ ಏನೂ ಇರಲ್ಲ ಮೈಯಲ್ಲಿ. ಡೆಲಿವರಿ ಆದಮೇಲೆ ಎಲ್ಲ ಸೂಕ್ಷ್ಮವಾಗಿರುತ್ತೆ. ಉಪ್ಪು ಖಾರ ಹುಳಿ ತಿನ್ನೋದ್ರಿಂದ ಹೊಟ್ಟೆ ಉರಿ ಶುರುವಾಗುತ್ತೆ. ಆಮೇಲೆ ಲೂಸ್ ಮೋಷನ್ ಆಗ್ಬೋದು. ಮಕ್ಕಳಿಗೆ ಹಾಲು ಕೊಡೋದ್ರಿಂದ ನಮಗಿಂತ ಹೆಚ್ಚಾಗಿ ಮಕ್ಕಳಿಗೇ ಎಫೆಕ್ಟ್ ಆಗುತ್ತೆ. 10 ದಿವಸ ನಾವು ಬರೀ ಬೇಳೆ ಕಟ್ಟು 1 ಕಾಳು ಮೆಣಸು ಅಂತ ಹಾಕ್ಬಿಟ್ಟು ಕೊಡೋದ್ರಿಂದ ಅದು ತಂಪಾಗಿರುತ್ತೆ. ಅಂದರೆ ಅವ್ರಿಗೇನು ಹಿಂಸೆ ಆಗಲ್ಲ. 10 ದಿವಸಕ್ಕೆ ಅದು ಸೆಟ್ ಆಗುತ್ತೆ, ನಮ್ಮ ಬಾಡಿ ಅದಕ್ಕೆ ಸೆಟ್ ಆಗಿಬಿಡುತ್ತೆ. ಆಗ ಮನೆಗೆ ಬಂದಮೇಲೆ ನೀರು ಹಾಕ್ಕೊಂಡ್ಮೇಲೆ ತರಕಾರಿ ಆಗಲಿ ಸ್ವಲ್ಪ ಖಾರ ಆಗಲಿ ಹಾಕ್ಕೋತಾ ಬಂದರೆ ನಮಗೆ ಏನೂ ತೊಂದರೆ ಆಗದೇ ಮೈ ಹಿಡಿಯುತ್ತದು. ಅದಕ್ಕೋಸ್ಕರನೇ 10 ದಿವಸ. ಗಂಜಿ ಕುಡಿಯೋರು ಇಷ್ಟ ಇದ್ದರೆ 3 ದಿನ ಗಂಜಿ ಕುಡಿತಾರೆ, ಬ್ರೆಡ್ ತಿಂತಾರೆ. ನಮಗೇನೆಂದರೆ ಅನ್ನನೇ ಸರಿ, ಕಟ್ಟು ಅನ್ನ ಅದನ್ನು ತಿನ್ನೋದ್ರಿಂದ ಮೈ ಒಂಥರ ನಾವು ಹೇಳ್ದಾಗ ಕೇಳುತ್ತೆ ಅಷ್ಟೇ, ತುಂಬ ತೊಂದರೆ ಕೊಡಲ್ಲ. ಅದಕ್ಕೋಸ್ಕರನೇ ಕಟ್ಟು ಅನ್ನ ಅಂತ 10 ದಿವಸ ಹಾಕೋದು.
ಅದಾದಮೇಲೆ ಈ ತುಪ್ಪ, ಈ ಅರ್ಧ ನಿಂಬೆ ಹಣ್ಣಿಂದಷ್ಟು ತುಪ್ಪ ತಿನ್ನಬೇಕು, ಹೀಗೆ ಇರಬೇಕು ಅಂತ ಹೇಳ್ತಾರಲ್ಲ, ತುಪ್ಪನ ದಿನಗಟ್ಟಲೆ ಮಾಮೂಲಾಗೆ ತಿಂತಾರಲ್ವ, ತುಪ್ಪ ಸ್ವಲ್ಪ ಹಾಕ್ಕೊಂಡು ತಿಂತಾರೆ. ಬಾಣಂತಿಲಿ ಇಷ್ಟೇ ತುಪ್ಪ ತಿನ್ನಬೇಕು ಅಂತ ಯಾಕೆ ಕಂಡೀಷನ್ನಾಗಿ ಹೇಳ್ತಾರೆ ಅಂದರೆ, ಆ ಟೈಮಲ್ಲಿ ತುಪ್ಪ ಸೇರಬೇಕು. ನಮ್ಮ ಒಳಗಿರೋ ಬಾಡಿ ಒಳಗಿರೋ ಮಿಷಿನ್ನು ಅಂದ್ಕೊಳ್ಳಿ, ಆ ಮಿಷಿನ್ನೆಲ್ಲ ಕೆಲಸ ಸರಿಯಾಗಿ ಮಾಡಬೇಕು ಅಂದರೆ ಆಯಿಲ್ ಬೇಕು. ಇವಾಗ ಮಿಷಿನ್ಗೆಲ್ಲ ಆಯಿಲ್ ಹಾಕಿ ಅವರು ಮಾಡದೇ ಇದ್ದರೆ ಮಿಷಿನ್ ಕೆಟ್ಟೋಗುತ್ತೆ, ತುಕ್ಕು ಹಿಡಿಯುತ್ತೆ. ನಮ್ಮೊಳಗಿಂದ ಮಿಷಿನ್ನು ನಮ್ಮ ಅಂಗಾಂಗಗಳು ಹಾಗೆ ತಾನೆ, ಎಲ್ಲ ಸಲೀಸಾಗಾಗಿ ಅವ್ರಿಗೆ ಮೋಷನ್ ಸಲೀಸಾಗಬೇಕು, ಹಗೂರಕ್ಕಿರೋಕ್ಕೆ ಒಳಗಡೆ ಎಲ್ಲ ಹಗೂರ ಇರಬೇಕು ಅಂದರೆ ತುಪ್ಪ ತಿನ್ನಲೇಬೇಕು. ಅದರಿಂದ ಇಷ್ಟೇ ತುಪ್ಪ ಅಂತ ಮಾಡಿರ್ತಾರೆ. ಆ ಟೈಮಲ್ಲಿ ಬಿಟ್ಮೇಲೆ ತುಪ್ಪ ತಿನ್ನಲ್ಲ, ಕೆಲವರು ತುಪ್ಪನೇ ತಿನ್ನಲ್ಲ. ಆ ಟೈಮಲ್ಲಿ ತಿನ್ನೋದ್ರಿಂದ ನಮಗೆ ಒಳ್ಳೆಯದು. ಇವಾಗ ಬಾಣಂತನ 1 ತಿಂಗಳು ಅಟ್ಲೀಸ್ಟ್ ಮಾಡಲೇಬೇಕು ಅಂತ ನೀವು ಹೇಳಿದ್ರಿ. ಬಟ್ ಆ್ಯಕ್ಚುಲಿ ಬಾಣಂತನ ಎಷ್ಟು ತಿಂಗಳು ಮಾಡಿದ್ರೆ ಒಳ್ಳೆಯದು? 3 ತಿಂಗಳು ಮಾಡ್ಕೋಬೇಕು, 3 ತಿಂಗಳು ಮಾಡಲೇಬೇಕು. 1 ತಿಂಗಳಂತೂ ಬೆಡ್ ರೆಸ್ಟ್ ಥರ, ಏನಿಲ್ಲ, ಬೆಳಗ್ಗೆ ಊಟ ಮಾಡು, ತಿಂಡಿ ತಿನ್ನು, ಮಗುನ ನೋಡ್ಕೊ, ಮಲಕ್ಕೋ ಅಷ್ಟೇ. ತುಂಬ ಕೂತ್ಕೊಳ್ಳೋದು ಮಾಡೋದು ಮಾಡಬಾರ್ದು. ಬೆನ್ನೋವು ಅದು ಇರುತ್ತೆ. ಸಿಸೇರಿಯನ್ನಾಗಲಿ ನಾರ್ಮಲ್ ಆಗಲಿ ಎರಡೂ ಒಂದೇ ಅಲ್ವಾ, ಅದು ನೋವು ಎಲ್ಲ ಒಂದೇ ಇರುತ್ತೆ. ಅದರಿಂದ ತುಂಬ ಓಡಾಡೋದು ಮಾಡೋದು, ಎದ್ದೇಳೋದು, ಬಗ್ಗೋದು ಮಾಡಬಾರ್ದು. 1 ತಿಂಗಳು ಆ ಥರ ಕಟ್ನಿಟ್ಟಾಗಿ ಮಾಡ್ಕೊಂಬಿಟ್ರೆ ವಯಸ್ಸಾದಮೇಲೆ ಏನು ನೋವುಗಳು ಬರಲ್ಲ, ಕೆಲ್ಸಕ್ಕೆ ಹೋಗ್ಬೋದು, ಆರಾಮಾಗಿರ್ಬೋದು, ಮಕ್ಕಳು ನೋಡ್ಕೊಳ್ಳೋದು ಜಾಸ್ತಿ ಆಗುತ್ತೆ ಆಮೇಲೆ. ಅದರಿಂದ 1 ತಿಂಗಳು ಮಾಡ್ಕೊಳ್ಳೇಬೇಕು. 3 ತಿಂಗಳು ತುಂಬ ಹೊರಗಡೆ ಹೋಗಿ ತಿನ್ನೋದಾಗಲಿ ಮಾಡೋದು ಮಾಡಬಾರ್ದು, ಅದು ಬೇಗ ಎಫೆಕ್ಟ್ ಆಗುತ್ತೆ ಮೈಗೆ ಅಂತ ಆ ಥರ ಮಾಡಿದ್ದಾರೆ. ಮತ್ತು ಬಾಣಂತನ ಟೈಮಲ್ಲಿ ಹೊಟ್ಟೆ ಕಟ್ಟಬೇಕು ಅಂತ ಹೇಳ್ತಾರೆ. ಎಸ್ಪೆಷಲಿ ಈ ಕಾಟನ್ ಸ್ಯಾರಿಲೇನೇನೆ ಹೊಟ್ಟೆ ಭದ್ರವಾಗಿ ಹೊಟ್ಟೆ ಕಟ್ಟು, ಬಾಯಿ ಕಟ್ಟು ಆ ಥರ ಏನೋ ಹೇಳ್ತಾರೆ ಯೂಶಲಿ ಬಾಣಂತನ ಟೈಮಲ್ಲಿ. ಏನಕ್ಕೆ ಅದು ಹೇಳೋದು, ಏನಕ್ಕೆ ಹೊಟ್ಟೆ ಕಟ್ಟಬೇಕು? ಡೆಲಿವರಿ ಆದಮೇಲೆ ಮೈ ಎಲ್ಲ ಸೊಡ್ಲವಾಗೇ ಇರುತ್ತೆ. ಮುಂಚೆ ಎಲ್ಲ ನಾರ್ಮಲ್ ಡೆಲಿವರಿನೇ ಮುಕ್ಕಾಲು ಪಾಲು ಆಗೋದು, ಸಿಸೇರಿಯನ್ ಅಂದ್ರೇ ಕಮ್ಮಿ ಇರೋದು. ನಾರ್ಮಲ್ ಡೆಲಿವರಿ ಆದಾಗ ಆ ಮಗುನೂ ತುಂಬ ಪ್ರೆಷರಾಗಿ ಈಚೆ ಬಂದಿರುತ್ತೆ, ತಾಯಿಗೂ ತುಂಬಾ ಸುಸ್ತಾಗಿ ಹೋಗಿರುತ್ತೆ. ಆ ಟೈಮಲ್ಲಿ ಬಾಯೆಲ್ಲ ಒಣಗೋಗಿರುತ್ತೆ, ನೀರು ಬೇಕಾಗುತ್ತೆ ಅವಳಿಗೆ. ಆವಾಗ ನೀರು ಕೇಳ್ತಾಳೆ, ನೀರು ಕುಡಿಸ್ತಾರೆ, ಡಾಕ್ಟ್ರು ಕುಡಿಸ್ತಾರೆ ನೀರು. 1 ಲೋಟ ನೀರು ಕುಡಿ, 2 ಲೋಟ ಕುಡಿತೀರ ಕುಡಿಸ್ತಾರೆ. ಆ ಟೈಮಲ್ಲಿ ಡೆಲಿವರಿ ಆದ ತಕ್ಷಣ ಕುಡಿದ ನೀರು ಹೊಟ್ಟೆಲಿ ಒಂಚೂರು ಇರಲ್ಲ, ಎಲ್ಲ ಈಚೆ ಬಂದುಬಿಟ್ಟಿರುತ್ತೆ ಅಷ್ಟೇ. ಆವಾಗ ಅಂದರೆ ಒಂದು ಚೀಲ ಇದ್ದ ಹಾಗೆ, ಅದು ಮಗು ಈಚೆಗೆ ಬಂದಮೇಲೆ ಬರೀ ಚೀಲ ಇದ್ದ ಹಾಗೇನೆ ಅಲ್ವಾ, ಅದು ದೊಡ್ಡದಾಗಿರುತ್ತೆ ಆವಾಗ ಮಗು ಇದ್ದಾಗ. ಆಮೇಲೆ ಶಿಂಕ್ ಆಗಬೇಕಲ್ವ, ಶಿಂಕ್ ಆಗಬೇಕು ಅಂದರೆ ಕಾಟನ್ ಬಟ್ಟೆನ 4-6 ಮಡಿಕೆ ಮಡಿಸ್ಬಿಟ್ಟು ಅದನ್ನು ಹೊಟ್ಟೆಗೆ ತುಂಬ ಸುತ್ತಾರೆ. ಬೇರೆ ಏನಾದ್ರು ಬಟ್ಟೆಗಳಾದರೆ ಜಾರ್ಬಿಡುತ್ತೆ, ಕಾಟನ್ ಬಟ್ಟೆ ಜಾರಲ್ಲ. ಇವತ್ತು ನಾವು ಬಟ್ಟೆ ಸುತ್ತಿದ್ವಿ, ನಾಳೆವರೆಗೂ ಅದು ಬಿಚ್ಕೊಳ್ಳಲ್ಲ, ಬಿಚ್ಚಲು ಬಾರದು. ಆವಾಗ ಹೊಟ್ಟೆನೂ ಶಿಂಕ್ ಆಗುತ್ತೆ. ಅದು ಶಿಂಕ್ ಆಗೋದ್ರಿಂದ ನಮ್ಮ ಬಾಡಿನೂ ಒಂದು ಲೆವೆಲಲ್ಲಿ ಇರುತ್ತೆ ಅಂತ ಬಟ್ಟೆ ಸುತ್ತಬೇಕು. ಆಮೇಲೆ ಇದು ತಿನ್ನೋದು ಅಷ್ಟೇ, ಅದೇನು ಸುತ್ತದೇ ನಾವು ತಿಂತಾ ಹೋದರೆ, ನಾವು ಇವಾಗ 1 ಕಪ್ಪನ್ನು ತಿಂತೀವಿ, 2 ತಿಂತೀವಿ, 4 ಕಪ್ ತಿಂದರೂ ಹಿಡಿಸುತ್ತೆ ಅದು, ಯಾಕಂದರೆ ಅದು ಲೂಸ್ ಆಗಿರುತ್ತೆ. ಬಟ್ಟೆ ಕಟ್ಟೋದ್ರಿಂದ ತಿಂದ ಆಹಾರ ಮೇಲೆ ಇರುತ್ತೆ. ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಂತೀವಿ, ನಾವೇನು ಊಟ ಹಾಕಲ್ಲ ಅಂತಲ್ಲ, ಅಷ್ಟು ಅಲ್ಲೇ ಇರುತ್ತೆ. ಅದು ನಿಧಾನ ಕರಗುತ್ತೆ, ಡೈಜೆಸ್ಟ್ ಆಗುತ್ತೆ. ಆಮೇಲೆ ತಿರ್ಗಾ ತಿನ್ನಬೇಕು ಅನ್ನೋ ಆ ಥರ ಇರೋದಿಲ್ಲ. ಅದು ನಿಧಾನ ಕರಗೋದ್ರಿಂದ ಮಕ್ಕಳಿಗೆ ಹಾಲು ಚೆನ್ನಾಗಿ ಬರುತ್ತೆ. ಆ ಉದ್ದೇಶಕ್ಕೋಸ್ಕರನೇ ಕಾಟನ್ ಬಟ್ಟೆನ ಭದ್ರವಾಗಿ ಸುತ್ತೋದು. ಅಂದರೆ ಇವಾಗ ಸ್ವಲ್ಪ ಬೆಲ್ಟ್, ಬೇರೆ ಬೇರೆ ಥರ ಬೆಲ್ಟು ಅವು ಇವು ಬರ್ತಿದೆ. ಬಟ್ ಎಷ್ಟೊಂದು ಜನಕ್ಕೆ ಆ ಬೆಲ್ಟ್ ಹಾಕೊಳ್ಳೋದ್ರಿಂದ ಎಷ್ಟೊಂದು ಸರ್ತಿ ಕಂಫರ್ಟಬಲ್ ಇರಲ್ಲ. ಅದು ಆ ಟೈಮಲ್ಲಿ ನಾವು ಯಾವಾಗಲೂ ಬೆಚ್ಚಗಿರಬೇಕು ಅಂತ ಅಂದ್ಕೊಂಡಾಗ ಅಲ್ಲೂ ಎಲ್ಲ ಸ್ವೆಟ್ ಆಗತ್ತಲ್ಲ, ಆವಾಗ ಒಂಥರ ರ್ಯಾಷಸ್ ಆಗೋದು. ಮತ್ತೆ C-ಸೆಕ್ಷನ್ ಮಾಡ್ಕೊಂಡವ್ರಿಗಂತೂ ಇದ್ದಿದ್ದು ಕಂಫರ್ಟಬಲ್ ಇರಲ್ಲ. ಬಟ್ ಕಾಟನ್ ಬಟ್ಟೆ ಹಾಕೊಳ್ಳೋದ್ರಿಂದ ಆ ಕಂಫರ್ಟ್ ಇರುತ್ತೆ. C-ಸೆಕ್ಷನ್ ಮಾಡ್ಕೊಂಡ್ರೂ ಬಟ್ಟೆನೇ ನಾವೇನು ತುಂಬ ಟೈಟ್ ಸುತ್ತಲ್ಲ, ಅಷ್ಟು ಒಂದು ಸೀರೆನೂ ಸುತ್ತಿದಾಗ ಅದು ಒಂದು ಲೆವೆಲಲ್ಲಿ ಟೈಟ್ ಇದ್ದೇ ಇರುತ್ತೆ. ಬೆರೆಟಾದರೆ ನೀವು ಅಲ್ಲಿ ಹುಕ್ಸು ಏನೋ ಕೊಟ್ಟಿರ್ತಾರೆ, ಒಂದು ಬಿಟ್ಟು ಒಂದು ಹಾಕ್ಕೋತೀವಿ, ಆದರೂ ಅದಷ್ಟು ಕಂಫರ್ಟ್ ಆಗಿರಲ್ಲ, ಒಂಥರ ಜಾರುತ್ತಾ ಅನ್ನೋ ಥರನೇ ಇರುತ್ತೆ. ಆಮೇಲೆ ನಿಮಗೆ ತಿಂದಿದ್ದ ಆಹಾರನೂ ಅಷ್ಟೇ ಅಷ್ಟೊಂದು ಇಲ್ಲಿ ಮೇಲೆ ಸೇರಲ್ಲ, ಹೊಟ್ಟೋಗುತ್ತೆ. ಅದರಿಂದ ಈ ಕಾಟನ್ ಬಟ್ಟೆ ಆದರೆ
ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂದು ಹದವಾಗಿರುತ್ತೆ ಅದಕ್ಕೋಸ್ಕರನೇ ಕಾಟನ್ ಬಟ್ಟೆ ಹಾಕ್ಕೊಳ್ಳೋದು. ಅದು ಒಂದು ಆ ಬೆರಟು ಅಂತಂದರೆ ನೀವು ಹೇಳ್ದಾಗೇ ಸ್ವೆಟ್ ಆಗುತ್ತೆ, ಒಂಥರ ನವೆ ಹತ್ಕೊಳ್ಳುತ್ತೆ, ಒಬ್ಬೊಬ್ರಿಗೆ ಆಗೋದೇ ಇಲ್ಲ. ಈಗ ಮಾತ್ರ ಏನೂ ಆಗಲ್ಲ, ಕಂಫರ್ಟಾಗಿ ಕೂತಿರುತ್ತೆ. ಅದಕ್ಕೋಸ್ಕರ ಕಾಟನ್ ಬಟ್ಟೆ ಸೂಕ್ತ. ಮತ್ತು ಬಾಣಂತನ, ಎಸ್ಪೆಷಲಿ ಬಾಣಂತನದ ಟೈಮಲ್ಲಿ ದಿನ ದಿನ ನೀರು ಹಾಕ್ಕೋಬೇಕು ಅಂತ ಹೇಳ್ತಾರೆ. ದಿನ ನೀರು ಹಾಕ್ಕೊಂಡು ಸಾಂಬ್ರಾಣಿಲಿ ಕಾಯಿಸ್ಕೊಂಡು ಇವೆಲ್ಲ ಮಾಡೋದು ಯಾಕೆ ಮಾಡ್ತೀವಿ? ಮಾಡೋದ್ರಿಂದ ಆಗೋ ಉಪಯೋಗಗಳೇನು? ಬಾಣಂತಿಲಿ ದಿನ ನೀರು ಹಾಕ್ಕೊಳ್ಳೋಕ್ಕೆ ಯಾರಿಗೂ ಟೈಮ್ ಇರಲ್ಲ. ಆಮೇಲೆ ಬಾಣಂತಿ ಅನ್ನೋದು ಅದಕ್ಕೋಸ್ಕರನೇ, ಒಂದು ರೆಸ್ಟ್ಗೋಸ್ಕರನೇ ಬಾಣಂತನ 3 ತಿಂಗಳು ಮಾಡಬೇಕು ಅನ್ನೋದು ಪದ್ಧತಿ ಇರೋದು. ಈಗ ಬೇಡ ಅಂದರೂ 1 ತಿಂಗಳಾದರೂ ಮಾಡ್ಕೊಳ್ಳೇಬೇಕು. ದಿನ ನೀರು ಹಾಕ್ಕೊಳ್ಳೋದ್ರಿಂದ ತಲೆಗೆ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಕೊಂಡು ಸೀಗೆ ಪುಡಿನೇ ಹಾಕ್ಕೊಂಡು ನೀರು ಹಾಕ್ಕೋತಿದ್ದದ್ದು. ಇವಾಗೆಲ್ಲ ಶಾಂಪುಗಳು ಬಂದಿದೆ, ಹಾಕ್ಕೋತಾರೆ. ಸೀಗೆ ಪುಡಿ ಎಣ್ಣೆ ಹಚ್ಕೊಂಡು ನೀರು ಹಾಕ್ಕೊಂಡು ಇವಾಗ ಇದು ಕೆಂಡದಲ್ಲಿ ತಲೆ ಕಾಸ್ಕೋಬೇಕು. ಬೇರೆ ಈ ಮಿಷಿನ್ಗಳದೆಲ್ಲ ಬಂದರೆ ಅದರಲ್ಲೆಲ್ಲ ತಲೆ ಕಾಸ್ಕೊಂಡ್ರೆ ಡ್ರೈಯರಲ್ಲಿ ತಲೆ ಕೂದಲು ಉದುರೋ ಚಾನ್ಸು ಇರುತ್ತೆ. ಅದಕ್ಕೆ ಕೆಂಡ ಮಾಡಿಬಿಟ್ಟು ಅದಕ್ಕೆ ರಾಗಿ ಹಿಟ್ಟು, ಅರಿಶಿನ, ಸಾಂಬ್ರಾಣಿ 3 ಬೆರೆಸಿಟ್ಕೋತೀವಿ. ಬುಟ್ಟಿ ತರ್ತೀವಿ. ಆ ಬುಟ್ಟಿನ ಕೆಂಡದ ಮೇಲೆ ಬೋರ್ಲ್ ಹಾಕ್ಬಿಟ್ಟು ತಲೆ ಕಾಸ್ಕೋತೀವಿ. ತಲೆ ಕಾಸೋದ್ರಿಂದ ಚೆನ್ನಾಗಿ ಇವಾಗ ಶೀತನೂ ಆಗಲ್ಲ. ಅದರದ್ದೆಲ್ಲ ಗಮ್ಮಂತ ಘಾಟ್ ಇರುತ್ತೆ. ಬಾಣಂತಿ ಮನೆ ಅಂತ ಬಂದರೆ ಅಕ್ಕಪಕ್ಕದ ಮನೆಯವ್ರಿಗೂ ಇವ್ರ ಮನೇಲಿ ಬಾಣಂತಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ ಒಳ್ಳೆ ಇದಕ್ಕೆ ಘಮ ಇರುತ್ತಲ್ಲ, ಅದರಿಂದ ಆ ಕಾಸ್ಕೊಳ್ಳೋದ್ರಿಂದ ಶೀತ ಆಗಲ್ಲ. ಮತ್ತು ಇನ್ನೇನು ತಲೆ ಕೆಂಡದಲ್ಲೇ ಕಾಸಿ ಬಾಣಂತನ ಟೈಮಲ್ಲಿ ಕೂದಲು ಎಷ್ಟು ಸೊಂಪಾಗಿ ಬೆಳೆಯುತ್ತೆ ಅಂದರೆ, ಅವಾಗೆಲ್ಲ ಹೇನುಗಳು ಬರ್ತಿತ್ತು ಅಂತ. ಇದೆಲ್ಲ ಹಾಕೋದ್ರಿಂದ ಬೇರೆ ಏನು ಕ್ರಿಮಿಗಳು ತಲೆಯಲ್ಲಿ ಕೂದಲಲ್ಲಿ ಸೇರ್ಕೊಳ್ಳಲ್ಲ ಅಂತ ಅದನ್ನು ಕಾಸೋದು ಅಷ್ಟೇ. ಅದಕ್ಕೋಸ್ಕರನೇ ದಿನ ನೀರು ಹಾಕ್ಕೊಂಡು ಕಾಸಬೇಕು. ಮಕ್ಕಳಿಗೆ ದಿನ ನೀರು ಹಾಕ್ತೀವಿ. ಹಾಗೆ ನೋಡಿದರೆ 5 ತಿಂಗಳು 3 ತಿಂಗಳು ಹಾಕ್ತಾರೆ. ಬೇಡ ಅಂದರೂ 3 ತಿಂಗಳಂತೂ ಹಾಕುತ್ತೆ. ಮಕ್ಕಳಿಗೆ ದಿನ ನೀರು ಹಾಕುತ್ತೆ. ಇವಾಗ ನೀವು ಅದೇ ಮಕ್ಕಳು ಇವಾಗ ನೀರಿನ ವಿಚಾರ ಬಂದಾಗ ಇನ್ನೊಂದು ಪ್ರಶ್ನೆನೂ ನನಗೆ ಬರ್ತಿದೆ. ಬಿಸಿ ನೀರು ಹಾಕಬೇಕು ಅಂತ ಹೇಳ್ತಾರೆ. ಆದರೆ ಎಷ್ಟೊಂದು ಜನಕ್ಕೆ ಎಷ್ಟು ಬಿಸಿ ಅಂತ ಗೊತ್ತಿರಲ್ಲ. ರೀಸೆಂಟಾಗಿ ಒಬ್ಬರು ಕೇಳಿದ್ದೆ, ಬಿಸಿ ನೀರು ಮಗುಗೆ ಹಾಕಿ ಬ್ರೈನ್ ಹ್ಯಾಮ್ರೇಜ್ ಆ ಥರ ಎಲ್ಲ ಆಗಿ ಮಗುಗೆ ತುಂಬ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗಿತ್ತು ಅಂತ. ಸೊ ಬಿಸಿನೀರು ಅಂದರೆ ಎಷ್ಟು ಬಿಸಿ ಇರಬೇಕು? ಮಗು ಹುಟ್ಟಿದಾಗ್ಲಿಂದ ಹಾಸ್ಪಿಟ್ಲಲ್ಲಿ ಅವ್ರು ಹೆಂಗೋ ತೊಳ್ಕೊಟ್ಬಿಡ್ತಾರೆ ಮಕ್ಕಳನ್ನ, ಆಯಿತಾ. 11ನೇ ದಿವಸ ನಮ್ಮ ಮನೆಗೆ ಬಂದಮೇಲೆ ಮಗುಗೆ ನೀರು ಹಾಕೋವಾಗ ಮಗು ಎಷ್ಟು ಚಿಕ್ಕದಾಗಿರುತ್ತೆ, KG, ಅದೇ ಪೌಂಡು KG ಅಂತ. ಆ ಮಕ್ಕಳಿಗೆ ಲೋಟದಲ್ಲಿ ನೀರು ಹಾಕಬೇಕು. ಆ ಲೋಟದ ನೀರು ಹಾಕಿದಾಗ್ಲೇ ಉಸಿರು ಕಟ್ಟುತ್ತೆ, ಒಂಥರ ಎಷ್ಟು ಭಯ ಆಗುತ್ತೆ. ಲೋಟದ ತುಂಬ ಒಂದ್ಸತಿ ಹಾಕಿದಾಗ ಉಸಿರು ಕಟ್ಟುತ್ತೆ, 1-2-3 ಲೋಟ ಹಾಕಿದಾಗ ಸರಿ ಹೋಗ್ಬಿಡುತ್ತೆ. ಅದರಿಂದ ಲೋಟದಲ್ಲಿ ನೀರು ಹಾಕುತ್ತೆ. ಆಮೇಲಿಂದ ಮೊಗ್ಗಲ್ಲಿ ತುಂಬಿ ಅರ್ಧ ಹಾಕ್ತಾರೆ. ಆ ಥರ ಬಿಸಿ ನೀರು ಅಂದರೆ ಬಾಣಂತಿಗೂ ಅಷ್ಟೇ, ಮಗುಗೂ ಅಷ್ಟೇ. ನಿಮಗಾದರೆ ಬಾಣಂತಿಯರಿಗೆ ಹಾಕಿದಾಗ ಅಯ್ಯೋ ಬಿಸಿ, ಇದು ತಡೆಯಲ್ಲ, ತಣ್ಣೀರು ಹಾಕಿ ಅಂತೀವಿ. ಮಕ್ಕಳಿಗೆ ಗೊತ್ತಾಗಲ್ಲ. ಮಕ್ಕಳು ಅದೇ ಉಸಿರು ಕಟ್ಟುತ್ತೆ, ಮೈಯೆಲ್ಲ ಕೆಂಪಾಗಿಬಿಡುತ್ತೆ. ತಿರ್ಗಿ ಅದಕ್ಕೆ ಏನಾದ್ರು ಮೈ ಉಜ್ಜಕ್ಕೂ ಭಯ ಆಗುತ್ತೆ. ಅದರಿಂದ ನಮ್ಮ ಕೈ ಹದಕ್ಕೆ ಬಿಸಿ ಮಾಡಿಕೊಂಡು ಮಕ್ಕಳಿಗೆ ನೀರು ಹಾಕಿದಾಗ ಏನೂ ಆಗಲ್ಲ, ಬ್ರೈನ್ಗೂ ಎಫೆಕ್ಟ್ ಆಗಲ್ಲ. ಅದು ಒಂದು ತಲೆಯಲ್ಲಿ ಇದು ನೆತ್ತಿ ಬಾಯಿ ಅಂತ ಇರುತ್ತೆ. ಕೆಲವ್ರಿಗೆ ಮುಟ್ಟು ನೋಡಿದ್ರೆ ಗಟ್ಟಿ ಇರುತ್ತೆ, ಕೆಲವ್ರಿಗೆ ತುಂಬ ಅಮುಕ್ಬಿಟ್ರೆ ಒಳಕ್ಕೆ ಹೊಟ್ಟೋಗುತ್ತೆ. ಅಷ್ಟು ಅದಕ್ಕೆ ದೊಡ್ಡ ಮಕ್ಕಳಿದ್ದರೆ ಮಕ್ಕಳ ಹತ್ರ ಬಿಡಲ್ಲ. ತಲೆ ಹಿಟ್ಟು ಅಮುಕಿದಾಗ ಅದು ಒಳಕ್ಕೆ ಹೋಗುತ್ತೆ, ಅಷ್ಟು ಮೆತ್ತಗಿರುತ್ತೆ ನೆತ್ತಿ ಬಾಯಿ. ಅದು ಮುಚ್ಕೊಳ್ಳೋದು ತುಂಬ ದಿನ ಆಗುತ್ತೆ. ಅದಕ್ಕೋಸ್ಕರನೇ ನೀರೂ ಹದವಾಗಿ ಹಾಕಿ ಮಾಡಿದಾಗ ಏನೂ ಆಗಲ್ಲ, ಮಕ್ಕಳಿಗೂ ಏನೂ ಎಫೆಕ್ಟ್ ಆಗಲ್ಲ. ಎಷ್ಟೋ ಮಕ್ಕಳಿಗೆ ಇದು ಗೊತ್ತಿಲ್ಲದೆ ಈ ಥರ ಮಾಡಿದವ್ರಿಗೆ ಏನೇನೋ ತೊಂದರೆಗಳಾಗುತ್ತೆ ಅಷ್ಟೇ. ನೆತ್ತಿ ಬಾಯಿ ಯೂಶಲಿ ಎಷ್ಟು ದಿವಸಕ್ಕೆ ಮುಚ್ಚುತ್ತೆ? ಆಗುತ್ತೆ, 1-1.5 ತಿಂಗಳಾದ್ಮೇಲೆ ಮುಚ್ಕೊಳ್ಳುತ್ತೆ. ಕೆಲವ್ರಿಗೆ 2 ತಿಂಗಳಾಗುತ್ತೆ ಮುಚ್ಕೊಳ್ಳುತ್ತೆ ಅಷ್ಟೇ. ಅದ್ರ ಮೇಲೆ ಏನಿರಲ್ಲ. ಇದು ಹೊಕ್ಕಳು ಬಳ್ಳಿನೂ ಬೀಳುತ್ತೆ. ಅದು ಬಿದ್ದ ಮೇಲೆ ನೆತ್ತಿ ಬಾಯಿಯೂ ಅಷ್ಟೇ, ಗಟ್ಟಿ ಇದ್ದರೆ ಬೇಗ ಮುಚ್ಕೊಳ್ಳುತ್ತೆ. ಸ್ವಲ್ಪ ತೆಳ್ಳಗಿದ್ರೆ 15 ದಿವಸ ಲೇಟ್ ಆಗುತ್ತೆ ಅಷ್ಟೇ. ಅದು ಮುಟ್ಟಿದಾಗಲೇ ಗೊತ್ತಾಗ್ಬಿಡುತ್ತೆ. ತಲೆ ನೆತ್ತಿ ಮೇಲೆ ಕೈ ಇಟ್ಟರೆ ಇದು ಏನು ಹೀಗೆ ಹೊಡಿತಾ ಇರುತ್ತೆ, ನಾಡಿ ಮಿಡಿತ, ಅದು ಗೊತ್ತಾಗುತ್ತೆ ಅಲ್ಲಿ. ಅದಕ್ಕೆ ತುಂಬ ಸೂಕ್ಷ್ಮ ಇರೋದ್ರಿಂದ ಸೂಕ್ಷ್ಮವಾಗಿ ಮಾಡಿಕೊಂಡ್ರೆ ಬಾಣಂತನ ಮಗುವುದು ಚೆನ್ನಾಗಿರುತ್ತೆ. ಒರಟೊರಟಾಗಿ ಏನೋ ಹೇಳಿದ್ರು ಅಂತ ಮಾಡೋಕ್ಕೆ ಹೋದಾಗ
ತೊಂದರೆಗಳಾಗುತ್ತೆ ಅಷ್ಟೇ. ಹೌದು. ಆಮೇಲೆ ಇವಾಗ ಬಾಣಂತಿ ರೂಮಲ್ಲಿ ಯಾರು ಬರಬಾರ್ದು ಅಂತಾನು ಹೇಳ್ತಾರೆ. ಯೂಶಲಿ ಯಾರು ಬಾಣಂತಿ ಕೋಣೆ ಒಳಗಡೆ ಬರಬಾರ್ದು. ಅಟ್ಲೀಸ್ಟ್ 1 ತಿಂಗಳು ಯಾರು ಒಳಗಡೆ ಬಿಟ್ಕೊಡಲ್ಲ. ಯಾಕೆ ಯಾರು ಬಾಣಂತಿ ರೂಮ್ ಒಳಗಡೆ ಬೇಡ ಅಂತ ಹೇಳೋದು ಯಾಕೆ? ಬಾಣಂತಿ ರೂಮು ಅಂತಾನೆ ಮುಂಚೆ ಇರೋದು ಕತ್ಲೆ ರೂಮು. ಅಲ್ಲೆಲ್ಲೂ ಇವಾಗ ಅಷ್ಟೊಂದಿಲ್ಲ. ಈಗ ಹವಾನು ಚೇಂಜ್ ಆಗ್ತಿದೆ, ಎಲ್ಲ ಇರೋದ್ರಿಂದ ಫ್ಯಾನುಗಳು ಒಂಚೂರು ಹಾಕ್ಕೋತಾರೆ, ಎಲ್ಲ ಮಾಡ್ತಾರೆ. ಏನೇ ಆದ್ರೂ ಹೊರಗಡೆ ಎಲ್ಲ ಓಡಾಡಿ ಬಂದಿರ್ತಾರೆ, ಅದು ಇನ್ಫೆಕ್ಷನ್ ಆಗುತ್ತೆ. ಇವರು ಹೊರಗಡೆ ಎಲ್ಲೂ ಹೋಗಬಾರ್ದು. ಹೊರಗಡೆಯಿಂದ ಯಾರಾದರೂ ಬಂದರೆ ಕೈಕಾಲು ತೊಳ್ಕೊಂಡು ಒಳಗೆ ಬರಬೇಕು ಅನ್ನೋದೊಂದು ಅಭ್ಯಾಸ ಇಟ್ಕೊಂಡಿದ್ರು. ಏನಕ್ಕೆಂದರೆ ಬಾಣಂತಿಗಿಂತ ಹೆಚ್ಚಾಗಿ ಮಗುಗೆ ಎಫೆಕ್ಟ್ ಆಗುತ್ತೆ. ಅದು ಹೌದು, ಧೂಳು ಅದು ಎಲ್ಲ ಇರುತ್ತೆ. ಹೊರಗಡೆ ಹೋಗಿರ್ತಾರೆ, ತಿಂದಿರ್ತಾರೆ, ಕೈಗಳು ಸರಿಯಾಗಿ ತೊಳೆದಿರಲ್ಲ, ಬಂದ ತಕ್ಷಣ ಮಗುನ ಎತ್ಕೋತಾರೆ. ಅದು ಎಷ್ಟು ಸೂಕ್ಷ್ಮ ಇರುತ್ತೆ ಅಂದರೆ ಅವ್ರಿಗೇನಾದ್ರು ನೆಗಡಿ ಕೆಮ್ಮು ಇತ್ತೋ ಇನ್ನೇನಾದ್ರು ಒಂದು ಇರುತ್ತೆ, ಗೊತ್ತಾಗಲ್ಲ. ಅದು ಬೇಗ ಮಕ್ಳಿಗೆ ಬರುತ್ತೆ ಅನ್ನೋ ಇದಕ್ಕೋಸ್ಕರನೇ ಬಾಣಂತಿ ರೂಮ್ಗೆ ಯಾರನ್ನು ಬಿಡ್ತಿರಲಿಲ್ಲ. ಈಗ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲದೇ ಇದ್ರೂ ಫ್ಯಾನ್ ಬೇಕೋ ಹಾಕ್ಕೋಬೋದು ಈ ವೆದರಿಗೆ ಸರಿಯಾಗಿ. ಆದ್ರೂ ಯಾರಂದ್ರೆ ಅವರು ಹಾಗಂದ್ರೆ ಹಾಗೆ ಬಂದು ದೊಡ್ಡ ಮಕ್ಕಳಿದ್ರೆ ಅಲ್ಲೇ ಆಟ ಆಡೋದು, ಮಕ್ಕಳನ್ನ ಸುತ್ತು ಇದು ಮಾಡೋದು, ಆ ಥರ ಬಿಡಲ್ಲ. 1 ತಿಂಗಳು, ಅದಕ್ಕೆ 1 ತಿಂಗಳಂತೂ ಕಟ್ನಿಟ್ಟಂತ ಹೇಳಿರೋದು. 3-4 ತಿಂಗಳು ಯಾರೂ ಇರಲ್ಲ. 1 ತಿಂಗಳಂತೂ ಮಾಡಿದ್ರೆ ಅದೆಲ್ಲ ಆಮೇಲೆ ಏನು ತೊಂದರೆ ಇಲ್ಲದೆ ಮಕ್ಕಳು ಬೆಳೆಯುತ್ತೆ. ಹೌದು. ಇವಾಗ ಬಾಣಂತನ ಟೈಮಲ್ಲಿ ಹೊರಗಡೆ ತಿನ್ನಬಾರ್ದು ಜಾಸ್ತಿ. ಯೂಶಲಿ ಮತ್ತೆ ಹೇಳ್ತಾರಲ್ಲ, ನಾವು ಏನು ತಿಂತೀವಿ ಅದೇ ಆಲೋಚನೆನೂ ಮಾಡ್ತೀವಿ ಅಂತೆಲ್ಲ ಹೇಳ್ತೀವಿ. ಸೊ ಯಾಕೆ ಹೊರಗಡೆ ತಿನ್ನಬಾರ್ದು? ಇವಾಗ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸು ಸುಲಭವಾಗಿ ಹೇಳ್ತಾರೆ, ನೀವೇನಾರು ತಿನ್ನಿ, ನೀವೇನಾರು ಮಾಡಿ, ನೀರು ಚೆನ್ನಾಗಿ ಕುಡೀರಿ, ಈ ಥರ ಎಲ್ಲ ಡಾಕ್ಟರ್ಗಳು ಹೇಳ್ತಾರೆ. ಸೊ ಯಾಕೆ ಹೊರಗಡೆ ಯಾಕೆ ತಿನ್ನಬಾರ್ದು? ನಮ್ಮ ಮನೆ ಪದಾರ್ಥ ಆದರೆ ನಾವು ಮಾಡಿರ್ತೀವಿ. ಹೊರಗಡೆ ನೀವು ಹೇಳ್ತಿರಲ್ಲ, ಹೆಚ್ಚಿಗೆ ಏನಾರು ಏನು ಇದು ಪೌಡ್ರ್ಗಳು ಹಾಕ್ತಾರಲ್ವ, ಅದನ್ನೆಲ್ಲ ತಡೆಯೋ ಶಕ್ತಿ ಇರಲ್ಲ. ಎಲ್ರಿಗೂ ಇರೋದೇ ಇಲ್ಲ ಗೊತ್ತು. ಆದರೆ ಹೊರಗಡೆ ತಿಂದು ಬಂದಮೇಲೆ ಏನೋ ಒಂದು ಇರುತ್ತಲ್ವ, ಮಾತ್ರೆಗಳು ತಗೋಬೇಕು ಅಲ್ವಾ, ಒಂದು ಗ್ಯಾಸ್ ಆಯಿತು ಅಂತಾರೆ, ಇನ್ನೇನೋ ಆಯಿತು ಅಂತಾರೆ. ಮನೆ ಪದಾರ್ಥ ಮನೇಲಿ ಊಟ ಮಾಡಿದಾಗ ಏನೂ ಆಗಲ್ಲ, ಅದು ನಾವೇ ಮಾಡ್ಕೊಂಡಿರ್ತೀವಿ ಎಲ್ಲ. ಅದರಿಂದ ಹೊರಗಡೆ ನಮ್ಮ ಥರ ಮಾಡಲ್ಲ. ಯಾವ ನೀರು ಹಾಕ್ತಾರೋ, ಹೇಗೆ ಮಾಡ್ತಾರೋ, ಅದು ಒಂದು ಮಾಡಿರೋದು ಇವ್ರಿಗೆ ಸೆಟ್ ಆಗಲ್ಲ ಅಲ್ವಾ. ಈ ಹೊರಗಡೆ 3 ತಿಂಗಳಾದರೂ ಯಾಕೆ ತಿನ್ನಬೇಕು? ಆಮೇಲೆ ನಾವು ಇರೋವರೆಗೂ ತಿಂತೀವಲ್ವ. ಆದರೆ ಒಂದು ಅಷ್ಟು ದಿವಸನಾದರೂ ಕಟ್ಟಿಟ್ಟಾಗಿರ್ಬೇಕಲ್ಲ. ನಮಗಲ್ದೇ ಇದ್ದರೂ ಮಕ್ಕಳಿಗಾದರೂ ಮಕ್ಕಳಿಗೆ ಫೀಡ್ ಮಾಡೋದ್ರಿಂದ ನಮಗಿಂತ ಹೆಚ್ಚಾಗಿ ಅವಕ್ಕೆ ತೊಂದರೆ ಆಗೋದು. ಆವಾಗ ಕರ್ಕೊಂಡೋಗು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗು, ಅದು ಬೇಗ ಆಗಲ್ಲ, ವಾಸಿ ಆಗಲ್ಲ. ಯಾಕೆ ಬೇಕು ಅಂತ ಅದಕ್ಕೋಸ್ಕರನೇ ಮನೆ ಊಟ ಒಂದು ಇರಲಿ, ಹೊರಗಡೆ ಹೋಗಬಾರ್ದು. ಹೊರಗಡೆನೂ ಅಷ್ಟೇ, ಇವಾಗೆಲ್ಲ ತುಂಬ ಒಳ್ಳೆ ಗಾಳಿ ಅದು ಏನೂ ಸಿಗಲ್ಲ. ತುಂಬ ಬರೀ ಡಸ್ಟ್ ಅಲರ್ಜಿನೇ ಎಲ್ರಿಗೂ. ಮನೇಲೇ ಡಸ್ಟ್ ಅಲರ್ಜಿ ಆಗುತ್ತೆ, ಇನ್ನು ಹೊರಗಡೆ ಹೋದ್ರಾಗಲ್ವ. ಹೌದು, ಅದಕ್ಕೋಸ್ಕರ ಹೋಗಬಾರ್ದು ಅಂತಷ್ಟೇ. ಇವಾಗ ನೀವು ಹಿಂಗೆ ಹೇಳಿದಾಗ ಎಷ್ಟೊಂದು ಜನ ಕೇಳ್ತಾರೆ, ಏನು ಹಸುನು ಕಸ ಕಡ್ಡಿ ತಿನ್ನತ್ತಪ್ಪ, ಆದರೆ ಅದು ಹಾಲು ಕೊಡಲ್ವಾ ಅಂತ ಕೇಳ್ತಾರೆ. ಸೊ ನಾವು ತಿಂತಿದ್ದೆ ಹಾಲಲ್ಲಿ ಬರುತ್ತೆ ಅಂತ ಹೇಗೆ ಹೇಳ್ತೀರಾ ಅಂತ ಅಂತಾರೆ. ಮತ್ತು ಅದಕ್ಕೆ ಏನು ಹೇಳ್ತೀರಾ? ಹಾಲು ಬರ್ದೇ ಇರೋರಿಗೆ ಏನು ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಅಂದರೆ ಸುಮಾರು 100ಕ್ಕೆ 1-2-3 ಜನಕ್ಕೆ ಬರಲ್ವೇನೋ ಅಷ್ಟೇ. ಮಿಕ್ನಾದವ್ರಿಗೆಲ್ಲ ದೇವಿ ಹಾಲು ಇಟ್ಟೇ ಇರ್ತಾಳೆ. ಹೆಣ್ಮಗು ಅಂತ ಹುಟ್ಟಿದ ಮೇಲೆ ಹಾಲು ಇಟ್ಬಿಟ್ಟೇ ಅವಳು ಹುಟ್ಟಿಸೋದು. ಅದು ನಮ್ಮಲ್ಲೇ ಇರುತ್ತೆ. ನಾವು ಅದನ್ನು ಹೆಂಗೆ ಉಪಯೋಗಿಸ್ಕೋಬೇಕು ಅಂದರೆ, ಹಸು ಹಾಲು ಹಾಕೋದೇ ಬೇಕಿಲ್ಲ. 3 ತಿಂಗಳವರೆಗೂ ಆರೋಗ್ಯವಾಗಿ ನಾವು ಆರಾಮಾಗಿ ತಿಂದ್ಕೊಂಡು ಮನೇಲಿ ಎಲ್ಲ ತಿಂದು ಮಾಡಿ ಇತ್ತು ಅಂದರೆ 3 ತಿಂಗಳವರೆಗೂ ಮಗುಗೆ ನಮ್ಮ ಹಾಲೇ ಸಾಕಾಗತ್ತೆ. ಆವಾಗ ನಾವು 1 ಲೋಟ ಕುಡಿಸಿದ್ವಾ, ಅರ್ಧ ಲೋಟ ಕುಡಿಸಿದ್ವಾ, ಅದಕ್ಕೆ ಜಾಸ್ತಿ ಆಯಿತಾ ಅನ್ನೋ ಪ್ರಶ್ನೆನೇ ಬರಲ್ಲ. ಮಗುಗೆ ಎಷ್ಟು ಬೇಕೋ ಅಷ್ಟು ತಾಯಿ ಹಾಲಲ್ಲಿ ಕುಡ್ದಾಗ್ಲೇ ತೃಪ್ತಿ ಆಗೋದು. ನಾವು ಬಾಟ್ಲು ಹಾಲು ಹಾಕಿದಾಗ 1 ಬಾಟ್ಲು ಒಂದಿನ ಕುಡಿಯುತ್ತೆ, ಇನ್ನೊಂದು ದಿನ 1.5 ಕುಡಿಯುತ್ತೆ, ಆಮೇಲೆ ಇನ್ನು 1/4 ಬಾಟ್ಲೇ ಕುಡಿಯುತ್ತೆ. 1 ಬಾಟ್ಲಲ್ಲಿ 1/4 ಬಾಟ್ಲು ಕುಡಿಯುತ್ತೆ. ಆವಾಗ ನಾವೇನು ಅಂದ್ಕೊಳ್ಳೋದು, ಅದಕ್ಕೆ ಹಶ್ವಿಲ್ಲ ಅಂದ್ಕೊಂಡು ಇಷ್ಟೇ ಕುಡ್ದಿದೆ ಅಂತ ಸುಮ್ಮನಾಗ್ತೀವಿ. ಆವಾಗ ಮಕ್ಕಳು ಅಳೋದು, ರಚೆ ಮಾಡೋದು ಮಾಡತ್ವೆ. ಅವಕ್ಕೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ತಾಯಿ ಹಾಲಾದರೆ ಕುಡಿಯುತ್ತವೆ, ಅವಕ್ಕೆ ಹೊಟ್ಟೆ ತುಂಬಿದ ಮೇಲೆ ಏನಾದರೂ ಕಣ್ಣು ಬಿಡಲ್ಲ, ಬಾಯಿ ಚೀಪೋದು ಇಲ್ಲ, ನಿದ್ದೆ ಮಾಡಿಬಿಡುತ್ತವೆ ಅಲ್ವಾ. ಅದರಿಂದ ನಾವು ತಿನ್ನೋ ಆಹಾರದಲ್ಲಿ ಹಾಲೇನು ನಮಗೆ ಕಮ್ಮಿ ಆಗಲ್ಲ, ಚೆನ್ನಾಗೇ ಹಾಲು ಇರುತ್ತೆ ಎಲ್ರಿಗೂ.
ಅದರಿಂದ 3 ತಿಂಗಳು ಹಸುನ ಹುಡಿಕೊಂಡು ಹೋಗೋ ಇಷ್ಟ ಇಲ್ಲ. ಅವ್ರು ದೊಡ್ಡವಾದ್ಮೇಲೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಯಾರು ಏನು ಹೇಳ್ತಾರೋ ಅದನ್ನು ಹಾಕ್ಬೋದು, ಅವಾಗ ತಡೆಯುತ್ತವೆ ಅವು. ಅದರಿಂದ ತಾಯಿ ಹಾಲಿಗಿಂತ ಬೇರೆ ಇವಾಗೆಲ್ಲ ತಾಯಿ ಹಾಲುಗಳನ್ನೇ ಶೇಖರಣೆ ಮಾಡಿಕೊಡೋದು ನೋಡಿದ್ದೀವಲ್ವ. ಹೌದು. ಅದರಲ್ಲಿ ಏನೂ ಇರಲ್ಲ, ಅದರಲ್ಲಿ ಔಷಧಿ ಕೂಡ ಇರುತ್ತೆ. ನಾವೇನು ತಿಂತೀವೋ ನಮ್ಮ ಹಾಲಲ್ಲಿ ಮಕ್ಕಳಿಗೆ ಬೇಕಾದ ಔಷಧಿ, ಆಮೇಲೆ ಶಕ್ತಿ ಬರೋ ಅಂಥದ್ದು ಎಲ್ಲ ಇರುತ್ತೆ. ನಾವೇ ತಿಂತೀವಲ್ವ, ತರಕಾರಿ ತಿಂತೀವಿ, ಇನ್ಯಾರು ಡಾಕ್ಟ್ರುಗಳು ಏನು ಹೇಳಿರ್ತಾರೋ ಅದು ತಿಂತೀವಿ. ಕೆಲವರೆಲ್ಲ ಇಂಥ ಹಣ್ಣು ತಿನ್ಬೋದು ಅಂತಲೂ ಹೇಳಿರ್ತಾರೆ. ಅದೆಲ್ಲ ತಿನ್ನೋದ್ರಿಂದ ಮಕ್ಕಳಿಗೆ ಅದು ಸೇರುತ್ತೆ, ಮಕ್ಕಳು ಆರೋಗ್ಯವಾಗೂ ಬೆಳೆಯುತ್ತೆ. ಅದರಲ್ಲಿ ಬೇರೆ ಮಾತೇ ಇಲ್ಲ. ತಾಯಿ ಹಾಲು 3 ತಿಂಗಳಂತೂ ಖಂಡಿತ ಆಗುತ್ತೆ. ಆಮೇಲಿಂದ ಎಲ್ಲ ಇವಾಗ ಸಿರಿಲ್ಯಾಕು ಅದು ಹಾಕ್ತಾರೆ. 3 ತಿಂಗಳಾದ್ಮೇಲೆ ಸಾಲಲ್ಲ. ನಾವು ರಾಗಿ ಚರಿ ಅಂತ ಮಾಡಿ ತಿನ್ನಿಸ್ತಿದ್ವು. ಅದು ಬೇಡ ಅಂತಂದರೆ ಅನ್ಮೂರ್ತ ಮಾಡಿದರೆ ಮೆತ್ತಗೆ ಅನ್ನ ಮಾಡಿ ತಿನ್ನಿಸ್ಬೋದು, ಏನು ಯೋಚನೆ ಇಲ್ಲ. ತಿನ್ಸೋದು 1 ಸ್ಪೂನ್ ಅನ್ನ ಸಾಕು ಮಕ್ಕಳ ಹೊಟ್ಟೆಗೆ, ಅಷ್ಟೇ. ಮತ್ತು ಈ ಬಾಣಂತನ ಟೈಮಲ್ಲಿ ಈ ಶುಂಠಿ ಬೆಲ್ಲ ಮತ್ತು ಸೌಭಾಗ್ಯ ಲೇಹ ಅಥವಾ ಬಾಣಂತಿ ಲೇಹ ಇಂಥವೆಲ್ಲ ಕೊಡ್ತಾರೆ. ಇವೆಲ್ಲ ಯಾಕೆ ಕೊಡೋದು? ಅದು ದಿನ ಬಿಟ್ಟು ದಿನ ಒಂದು ದಿವಸ ಶುಂಠಿ ಬೆಲ್ಲ, ಒಂದು ದಿವಸ ಸೌಭಾಗ್ಯ ಅಥವಾ ಬಾಣಂತಿ ಲೇಹ ಇವೆಲ್ಲ ಕೊಡ್ತಿರ್ತಾರೆ. ಇದು ಯಾಕೆ ಕೊಡ್ತಾರೆ, ಏನಕ್ಕೆ ತಿನ್ನಬೇಕು? ಇವಾಗ ದಿನ ಬಿಟ್ಟು ದಿನ ನೀರು ಹಾಕ್ಕೋತೀವಿ, ಅದು ಶೀತ ಆಗಬಾರ್ದು ಅಂತ ಸಾಂಬ್ರಾಣಿ ಅಂತಲೂ ಕಾಸ್ಕೋತೀವಿ. ಅದೂ ಬಿಟ್ಟು ಇನ್ನೂ ಏನಾದರೂ ವೆಟ್ಟಾಗಿರುತ್ತೋ ಏನಾದ್ರು ಶೀತ ಆಗುತ್ತೆ ಅಂತ ನೀರು ಹಾಕ್ಕೊಂಡಿದ್ದ ದಿವಸ ಶುಂಠಿ ಬೆಲ್ಲ ಕೊಡ್ತೀವಿ. ಅದಾದಮೇಲೆ ಮೊದಲು ಊಟಕ್ಕೆ ಅಂತ ಮೆಣಸು ಒಗ್ಗರಣೆ ಥರ ಮಾಡಿ ಪುಡಿನ ಅದಕ್ಕೆ ತುಪ್ಪ ಹಾಕಿ ಒಂಚೂರು ಉಪ್ಪು ಹಾಕಿ ಮೊದಲು ಅನ್ನಕ್ಕೆ ತಿನ್ನು. ಅವೆಲ್ಲ ಯಾಕಂದರೆ ಶೀತ ಆಗದೆ ಇರಲಿ, ಇದೆಲ್ಲ ಒಂದು ಶಾಖವಾಗಿರುತ್ತೆ ಅಂತ. ಜೊತೆಗೆ ಬಾಣಂತಿನ ಮಲಗೆ ಇರು ಅಂತೀವಿ, 1 ತಿಂಗಳು ಬೆಡ್ ರೆಸ್ಟ್ ಅಂತೀವಿ, ಓಡಾಡಲ್ಲ, ತಿನ್ನೋದಂತೂ ತಿನ್ನಲೇಬೇಕು, ಮಗುಗೆ ಆಹಾರ ಬೇಕು ಅಂತ ಮಲಗೆ ಇರ್ತೀವಿ. ನಮ್ಗೆ ಅದು ಅರಗೋದು ಹೇಗೆ? ಅದಕ್ಕೋಸ್ಕರನೇ ಈ ಶುಂಠಿ, ಒಂದಿನ ಶುಂಠಿ ಬೆಲ್ಲ, ಒಂದಿನ ಸೌಭಾಗ್ಯ ಶುಂಠಿ ಕೊಡೋದ್ರಿಂದ ಅವ್ರ ಲೇಹಕ್ಕೆ ಬೇರೆ ಬೇರೆ ಚೂರ್ಣಗಳೆಲ್ಲ ಹಾಕಿರ್ತಾರೆ. ನಮ್ಮದ್ರಲ್ಲಿ ಬರೀ ಶುಂಠಿ ಬೆಲ್ಲ ಇರುತ್ತೆ. ದಿನ ಶುಂಠಿ ಬೆಲ್ಲ ಕೊಟ್ಟರು ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಅದಕ್ಕೆ ಒಂದಿನ ಕೊಡ್ತೀವಿ, ಒಂದಿನ ಅದನ್ನು ಕೊಡ್ತೀವಿ. ಕೊಡೋದ್ರಿಂದ ಇವ್ರಿಗೆ ಇದು ಜೀರ್ಣ ಶಕ್ತಿ ಅದರಲ್ಲೇ ಜೀರ್ಣ ಆಗೋದು ಬರುತ್ತೆ ಅಂತಲೇ ಕೊಡೋದು ಅಷ್ಟೇ. ಜೀರ್ಣಕ್ಕೋಸ್ಕರನೇ ಅದನ್ನು ಕೊಡೋದು, ಇನ್ನೇನು ನಾವೇನು ಕುಡಿಯಲ್ಲ ಅಲ್ವಾ ಜೀರ್ಣ ಆಗಬೇಕು ಅಂದರೆ. ಅದಕ್ಕೋಸ್ಕರ ಅದನ್ನು ಕೊಡೋದು. ಶಾಖವಾಗೂ ಇರುತ್ತೆ, ಶೀತ ಆಗಲ್ಲ ಅನ್ನೋದಕ್ಕೆ. ಇನ್ನು ಮಕ್ಕಳಿಗೂ ಅಷ್ಟೇ ಸುತ್ಕಾರ ಅಂತ ಹಾಕ್ತೀವಿ, ಅದಕ್ಕೊಂದು 5 ಹಾಕ್ತೀವಿ ಎಲ್ಲನೂ. ಬಾದಾಮಿ ಅಂತೆ, ಜಾಕಾಯಿ, ಅಳಲೆಕಾಯಿ ಅಂತ ಹೇಳ್ಬಿಟ್ಟು ಕಸ್ತೂರಿ ಅಂತ ಸಿಗುತ್ತೆ. ಕಸ್ತೂರಿ ಬಾಲ್ ಅಂದರೆ ಕಸ್ತೂರಿ ಇದು ಸಣ್ಣದು ಗುಳಿಗೆ, ಅದು ಗನ್ಗೆ ಅಂಗಡಿಲಿ ಸಿಗುತ್ತೆ. ಅದು ನೀರು ಹಾಕೋ ದಿವಸನೇ ತರ್ತೀವಿ. ಆ ಕಸ್ತೂರಿ ನಾವೇನೋ ಒಂದು ಗೋಟ್ ಅಡಿಕೆನೂ ಇದಿಷ್ಟು ಒಳಲಲ್ಲಿ ತಾಯಿ ಹಾಲನ್ನ ಒಂಚೂರು ಹಿಂಡ್ಕೊಂಡು ಒಂದೊಂದೇ ಸುತ್ತೆ ತೆಯ್ಯೋದು. ಒಂದು ಸುತ್ತು ಹೀಗೆ ಅನ್ನೋದು, ಅದಷ್ಟು ಒಂಚೂರು ಗಂಧ ಬರುತ್ತೆ. ಅದನ್ನು ಸಾಣೆಕಲ್ ಮೇಲೆ ತೆಯ್ತೀವಿ. ಅದು ತೆಯ್ದು ಅದು ಹಾಲಿಗೆ ಹಾಕ್ಬಿಟ್ಟು ಮಕ್ಳಿಗೆ ಕುಡಿಸ್ತೀವಿ. ಕುಡಿಸೋದ್ರಿಂದ ಮಕ್ಳಿಗೂ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ. ನಾವೆಲ್ಲ ಅವಾಗ ಹರಳೆಣ್ಣೆ ಕುಡಿಸ್ತೀವಿ, ಒಂದಿನ ಹರಳೆಣ್ಣೆ ಹಾಕ್ತಿದ್ವು ಮಕ್ಕಳಿಗೆ. ಈಗ ಹರಳೆಣ್ಣೆ ಯಾರು ಕುಡಿಸಲ್ಲ. ಹೊಟ್ಟೆ ನೋವು ಅಂದರೆ ಗ್ರೇಪ್ ವಾಟರ್ ಹಾಕುಂತಾರೆ, ಇನ್ನಾರು ಬರೋವಾಗಲೇ ಡ್ರಾಪ್ಸ್ಗಳು ಬರ್ಕೊಟ್ಟಿರ್ತಾರೆ, ಹಾಕಿರ್ತೀವಿ. ಅದರಿಂದ ಅವು ಈ ಡ್ರಾಪ್ಸ್ಗಳೂ ಗ್ರೇಪ್ ವಾಟ್ರೂ ತುಂಬ ತಂಪು ಅಂತ ಹರಳೆಣ್ಣೆ ಥರ ಏನಲ್ಲ, ಈಗಿನ ಔಷಧಿಗೆ ಅದು ಸರಿಯಾಗಿದೆ ಅಷ್ಟೇ. ಈ ಸುತ್ಕಾರ ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ. ಬಟ್ ಅದು ನೀರು ಹಾಕಿದ್ದು 15 ದಿವಸದಿಂದನೇ ಹಾಕ್ಬೋದು. ಡೆಲಿವರಿ ಆದಮೇಲೆ 15 ದಿವಸದಿಂದನೇ 3 ತಿಂಗಳು 5 ತಿಂಗಳು ಹಾಕ್ತಾರೆ. ಅದು ಹಾಕ್ತಾ ನಮಗೆ ಗೊತ್ತಾಗುತ್ತೆ. ಮಕ್ಕಳು ಒಂಥರ ಗುಂಡಿಗೆ ಸಣ್ಣಗಿದ್ರೂ ಒಂಥ ಬ್ರೈಟಾಗಿ ಗುಂಡಿಗೆ ಚೆನ್ನಾಗಾಗುತ್ತವೆ ಮಕ್ಕಳು. ಅದಕ್ಕೆ ಸುತ್ಕಾರ ಹಾಕೋದು, ಇವ್ರಿಗೂ ಶುಂಠಿ ಅದು ಕೊಡೋದು. ಬಟ್ ಮತ್ತು ಈ ಟೈಮಲ್ಲಿ ಜಾಸ್ತಿ ನೀರು ಕುಡಿಬಾರ್ದು ಅಂತ ಕೆಲವ್ರು ಹೇಳ್ತಾರೆ. ಇವಾಗ ಡಾಕ್ಟರ್ ಅಂತೂ ನೀರು ಕುಡೀರಿ, ಕಾನ್ಸ್ಟಿಪೇಷನ್ ಆಗತ್ತಿಲ್ಲ ಅಂದರೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಕೆಲವರು ತಣ್ಣೀರು ಕುಡೀರಿ ಪರವಾಗಿಲ್ಲ ಅಂತಾರೆ, ಕೆಲವ್ರು ಬಿಸಿನೀರು ಕುಡೀರಿ ಅಂತಾರೆ. ಸೊ ಒಬ್ರೊಬ್ರು ಒಂದೊಂದು ಹೇಳ್ತಾರೆ. ಸೊ ಎಷ್ಟು ನೀರು ಕುಡಿದ್ರೆ ಒಳ್ಳೆಯದು? ನೀರು ಕುಡಿಬೋದಾ ಕುಡಿಬಾರ್ದಾ? ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನೀರು ಕುಡೀರಿ ಅಂದರೆ ಇವಾಗ ಒಂದೊಂದು ಬಾಟ್ಲ್ ನೀರು ಇಟ್ಕೊಂಡು ಇಷ್ಟಿಷ್ಟು ಒಂದು ದಿನಕ್ಕೆ 3 ಲೀಟ್ರ್ ನೀರು ಕುಡಿ, 2 ಲೀಟ್ರ್ ನೀರು ಕುಡಿಬೇಕು ಅಂತಾರೆ. ಬಾಣಂತಿಗೇನು ಹಾಗಿಲ್ಲ. ಬೆಳಗ್ಗೆ ಎದ್ದು ಕಾಫಿ ಕುಡಿಯೋರು ಕುಡಿತಾರೆ, ಸಾಮಾನ್ಯ ಕಾಫಿ ಕುಡಿತಾರೆ.
ಅಭ್ಯಾಸ ಇಲ್ಲದೇ ಇದ್ರೂ ಹೇಳ್ತಾರೆ ಒಂದು ಸತಿನಾರು ಕಾಫಿ ಕುಡಿ ಅಂಥೇಳಿ. ಅದೇನು ಕೆಟ್ಟದ್ದೇನಲ್ಲ. ಒಂದು ಸತಿ ಈಗ ಶುಂಠಿ ಬೆಲ್ಲ ತೊಗೊಂಡ್ಮೇಲೆ ಏನು ಕುಡಿಬೇಕು, ಒಂದು ತೊಟ್ಟು ಕಾಫಿ ಕುಡಿಬೋದು. ಆಮೇಲೆ ತಿಂಡಿ ಅಂತ ಕೊಡೋದೇ ಇಲ್ಲ. ಹಾಗೆ ನೋಡಿರಿ, ನೀರು ಹಾಕ್ಕೊಂಡು ಎಲ್ಲ ಮಾಡೋ ಹೊತ್ತಿಗೆ ಅಡುಗೆ ನಮಗೆಲ್ಲ ಊಟದ ಟೈಮೇ ಬಂದಿರೋದು, ಊಟನೇ ಹಾಕ್ತಿದ್ದದ್ದು. ಯಾಕೆಂದರೆ ಬೆಳಗ್ಗೆ ಏನು ನೀರು ಹಾಕ್ಕೊಂಡಿದ್ದ ದಿವಸ ಸೊಂಟಕ್ಕೆ ಭದ್ರ ಅಂದ್ಬಿಟ್ಟು ಸಜ್ಜಿಗೆ ಮಾಡಿಕೊಡೋರು. ಇದನ್ನು ಏನು ಬೆಲ್ಲ ಮತ್ತು ಕೊಬ್ಬರಿ ಒಂಚೂರು ಅಷ್ಟೇ, ತುಪ್ಪ ತುಂಬ, ಇವಾಗ ಹೇಳಿಲ್ವ ನೀನು, ಒಂದು ಬಟ್ಲು ತುಪ್ಪ ಹಾಕ್ಬಿಟ್ಟು ಸಜ್ಜಿಗೆ ಮಾಡಿಕೊಡೋರು. ಫಸ್ಟ್ ಕ್ಲಾಸಾಗಿರುತ್ತೆ. ನೀರು ಹಾಕ್ಕೊಂಬಂದು ಶುಂಠಿ ತೊಗೊಂಡು ಆ ಸಜ್ಜಿಗೆ ತಿಂದ್ಬಿಟ್ಟು ಒಂದು ತೊಟ್ಟು ಕಾಫಿ ಕುಡಿಯೋದು. ಅವಾಗಿನ್ನೇನು ಒಂದು ಅರ್ಧ ಲೋಟ ನೀರು ಕುಡಿತೀವಿ ಅಷ್ಟೇ. ಆಮೇಲೆ ಊಟ ಮಾಡ್ತೀವಿ. ನೀರು ಹಾಕ್ಕೊಳ್ದೇ ಇರೋ ದಿವಸ ಬೆಳಗ್ಗೆ ಎದ್ದು ಆ ಸೌಭಾಗ್ಯ ಶುಂಠಿ ತೊಗೊಂಡು ಕಾಫಿ ಕುಡಿತೀವಿ. ಬೇಕು ನಮಗೆ ತಡೆಯಲ್ಲ ಅಂದರೆ ಉಪ್ಪಿಟ್ಟು ಆ ಥರ ರವೆದೇ ಮಾಡಿಕೊಡೋದು. ಇನ್ನೇನು ಚಪಾತಿ ಅದು ಎಲ್ಲ ತಿನ್ನಲ್ಲ ಆವಾಗ. ರವೆದೇನೆ ಲೈಟಾಗಿ ಒಂದು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಅಂತೂ ಉಪಯೋಗಿಸೋದೇ ಇಲ್ಲ, ಹಾಕ್ಬಿಟ್ಟು ಒಂಚೂರು ಉಪ್ಪಿಟ್ಟು ಮಾಡಿ ತುಪ್ಪ ಹಾಕಿ ಕೊಡ್ತಾರೆ, ತಿಂತಾರೆ. ಆಯಿತಾ, ಅದನ್ನು ತಿಂತೀವಿ. ಸರಿ, ಅದನ್ನು ತಿಂದು ಮಾಡ್ತೀವಿ ಅಷ್ಟೇ. ಊಟದ ಟೈಮಲ್ಲಿ 1 ಲೋಟ ಬಿಸಿನೀರು ಕುಡಿಬೇಕು ಅಷ್ಟೇ. ಎಷ್ಟಾರು ಆಗಲಿ ಅವ್ರಿಗೆ ಸೇರಿದಷ್ಟು, ಪುಟ್ಟ ಲೋಟ ಏನಿಲ್ಲ, ಒಂದು ದೊಡ್ಡ ಲೋಟ. ಊಟ ಮಾಡಿದಾಗ ತಣ್ಣಗೆ ಆದಮೇಲೆ ಕುಡಿಬಾರ್ದು 1 ತಿಂಗಳು. ಅದು ಕಾದಾರಿದ ನೀರು ಅಂತೀವಲ್ಲ, ಅದನ್ನು ಕುಡಿಬಾರ್ದು. ಕಾಫಿ ಕುಡ್ದಾಗೆ ಇನ್ನು ಸ್ವಲ್ಪ ಅಂದರೆ ಕುಡಿಯೋಕ್ಕೆ, ಊಟ ಮಾಡೋವಾಗ ಕುಡಿಯೋಕ್ಕೆ ಬೇಕು ಅನ್ನೋ ಅಷ್ಟು ಮಾತ್ರ ಬಿಸಿಯಾಗೆ ಕುಡಿಬೇಕು ನೀರು. ಇನ್ನು ಯಾವಾಗ ಬೇಕಾದ್ರೂ ತಿಂಗಳಾಗೋವರೆಗೂ ಒಂದೊಂದು ಸ್ವಲ್ಪ ಬಿಸಿನೀರೇ ಕುಡಿಬೇಕು, ತಣ್ಣೀರು ಕುಡಿಬಾರ್ದು. ಆ ಕಾದಾರಿದ ನೀರು ಕುಡಿಯೋದು ಯಾವಾಗ ಅಂದರೆ 2 ತಿಂಗಳಾದಮೇಲೆ. ಇವ್ರಿಗೆ ಪರವಾಗಿಲ್ಲ ಅನಿಸ್ದಾಗ ಕಾದಾರಿದ ನೀರು ಕುಡಿಬೋದು ಅಷ್ಟೇ. ಬಿಸಿ ನೀರು ಕುಡಿಬೇಕು. ಅಲ್ಲಿಗೇನು, ಊಟ ಮಾಡಿದಾಗ 1 ಲೋಟ ಕುಡಿತೀವಿ, ತಿಂಡಿ ತಿಂದಾಗ ಮಧ್ಯ. ಇವಾಗ ಅಡ್ಕೆಲೆ ಹಾಕ್ಕೊಳ್ಳೋ ಅಭ್ಯಾಸ ಇರೋರು ಬಾಣಂತಿ ಅಡ್ಕೆಲೆ ಹಾಕ್ಕೊಳ್ಳೇಬೇಕು. ಹಾಕ್ಕೊಂಡಾಗ್ಲೂ 1 ತೊಟ್ಟು ನೀರು ಕುಡಿತೀವಿ. ಎಲ್ಲ ಸೇರಿ ದಿನಕ್ಕೇನು 3 ಲೀಟ್ರು 2 ಲೀಟ್ರ್ ಅಲ್ಲದೇ ಇದ್ದರೂ 1 ಲೋಟ ನೀರಂತೂ ಕುಡಿತೀವ. ಅದು ಅಷ್ಟು ಕುಡಿಯೋದ್ರಿಂದ ನಮಗೇನು ಮೋಷನ್ಗೆ ಅಂತ ಇದೇನಾಗಲ್ಲ, ತೊಂದರೆ ಆಗಲ್ಲ. ಕೆಲವರೆಲ್ಲ ಹಾಲು ಕೊಡ್ತಾರೆ, 1 ಲೀಟ್ರ್ ಹಾಲು ಕುಡಿಬೇಕು ಹಾಗೆ ಅಂತ. ನಮ್ಮ ಟೈಮಲ್ಲಿ ನಾನು ಮಾಡಿದ ಬಾಣಂತನದಲ್ಲಿ ಹಾಲಂತೂ ಜಾಸ್ತಿ ನಾವು ಕೊಡಲ್ಲ ಕುಡಿಯೋಕ್ಕೆ. ಕಾಫಿ ಒಂದು ಕುಡಿತಾರೆ, ಹಾಲುವನ್ನು ತಿಂತೀವಿ. ಹಾಲುವನ್ನು ನಮಗೆ ಸೇರದೇ ಇರೋರು ಒಂಚೂರು ತಿಂತೀವಿ, ಸೇರೋರು ಅಚ್ಚುಕಟ್ಟಾಗಿ ಹಾಲುವನ್ನು ತಿಂತಾರೆ. ಅಷ್ಟು ಬಿಟ್ಟರೆ ಇನ್ನೆಷ್ಟಂತ ನೀರು ಕುಡಿಬೇಕು. ನೀರು ತುಂಬ ಕುಡಿಯೋಕ್ಕೂ ಆಗಲ್ಲ ಅಲ್ವಾ, ಎಷ್ಟು ಕುಡಿಬೋದು. ಬಿಸಿಯಾಗಿ ಒಂಚೂರು ನೀರು ಕುಡಿದ್ರೆ ಹಾಯ್ ಅಂತ ಇರುತ್ತೆ, ತಿರ್ಗಾ ಏನು ಬಾಯಾರಿಕೆ ಅಂತ ಆಗಲ್ಲ. ಅದರಿಂದ ತುಂಬ ನೀರು ಕುಡೀರಿ. ಅದೇ ಒಂದು ಇದಾಗಬಾರ್ದು, ನೀರು ಕುಡಿಯೋದೇ ಒಂದು. ಆಮೇಲೆ ತಿರ್ಗಾ ಅದನ್ನ ಕರಗಿಸ್ಕೊಳ್ಳೋಕ್ಕೂ ಕಷ್ಟ ಆಗತ್ತೆ. ನೀರು ಕುಡಿದಾಗ ಮೈಯೂ ಒಂಥರ ಬರುತ್ತೆ. ಆ ಮೈ ಬರಬಾರ್ದು ಅಂತಲೇ ನೀರು ಹಾಕ್ಕೊಂಡಾಗ ಬೆವರು ಹೋಗುತ್ತೆ. ಬಿಸಿ ಊಟ ಮಾಡಿದಾಗ ಬೆವರು ಹೋಗುತ್ತೆ. ಮೈಯಲ್ಲೂ ಕೆಟ್ಟ ನೀರು ಇರುತ್ತೆ ಅಲ್ವಾ. ಬಾಣಂತನ ಮಾಡ್ಕೊಂಡಾಗ ಅವೆಲ್ಲ ಹೋಗೋದ್ರಿಂದ ಸ್ಮಾರ್ಟ್ ಅಂತ ಹೇಳ್ತಾರಲ್ಲ ಹಾಗೆ, ಹುಡುಗರು ಮೊದಲಿಂದ ಅವರು ಮನೇಲಿ ಹೇಗಿರ್ತಾರೋ, ದಪ್ಪಕ್ಕಿರೋರು, ತಂದೆ ತಾಯಿ ಅತ್ತೆ ಮಾವ ದಪ್ಪಕ್ಕಿರೋರಿದ್ದರೆ ದಪ್ಪ ಇರ್ತಾರೆ ಹುಡುಗರು, ತಪ್ಪಿಲ್ಲ. ಸಣ್ಣಗಿರೋರು ಸಣ್ಣಗೆ ಇರ್ತಾರೆ. ಬಟ್ ಈ ಥರ ಎಲ್ಲ ಮಾಡದೆ ಹುಚ್ಚಾಪಟ್ಟೆ ಹೊರಗಡೆ ತಿನ್ನು, ಹೊಟ್ಟೆ ಕಟ್ಟದೇನೆ ಮಾಡ್ದೇನೆ ಇದ್ದಾಗ ಮೈ ಬರೋ ಚಾನ್ಸ್ ಅಂತೂ ಇದೆ. ಇದೆಲ್ಲ ಮಾಡೋದ್ರಿಂದ ಒಂಥರ ಸ್ಮಾರ್ಟಾಗಿ ಚೆನ್ನಾಗಿರ್ತಾರೆ. ಬಾಣಂತಿ ಅಂತಂದರೆ ಒಂಥರ ಸ್ಮಾರ್ಟಾಗಿ ಸಣ್ಣಗಿರಬೇಕು, ಹಾಗೆ ಆ ಥರ ಇರ್ತಾರೆ. ಅದಕ್ಕೋಸ್ಕರ ಇದೆಲ್ಲ ಮಾಡೋದು ಅಷ್ಟೇ. ಮತ್ತೆ ಇದು ಶಾಖನೂ ಆ ಟೈಮ್ ಅದಕ್ಕೆ ಅನ್ಸುತ್ತಲ್ಲ, ಅದಕ್ಕೆ ಮೈಗೆಲ್ಲ ಕೊಡ್ತೀವಲ್ಲ, ತಲೆ ಕಾಸ್ಕೊಂಡು ಮಿಕ್ಕಿದ್ದನ್ನ ದಪ್ಪಕ್ಕೊಂದು ಬಟ್ಟೆ ಮಾಡ್ಕೊಂಡ್ಬಿಟ್ಟು ಮಡಿಸ್ಕೊಂಡ್ಬಿಟ್ಟು ಮೈಗೆಲ್ಲ ಶಾಖ ಕೊಡುತ್ತೆ. ಹೊಟ್ಟೆಗೂ ಶಾಖ ಕೊಟ್ಕೋತೀವಿ. ಸಿಸೇರಿಯನ್ನಾಗಿದ್ರೂ ಅದು ಬೇಗ ಹೀಲಾಗೇ ಆಗುತ್ತೆ ಅಂಥವೆಲ್ಲ ಮಾಡೋದ್ರಿಂದ. ಮಾಮೂಲಾಗಿದ್ರೂ ಬಾಡಿ ಶಿಂಕ್ ಆಗುತ್ತೆ. ಅವೆಲ್ಲ ಮಾಡೋದ್ರಿಂದ ಬಾಡಿ ಶಿಂಕ್ ಆಗಬೇಕು. ಅದರಿಂದ ಇವಾಗ ಅಕಸ್ಮಾತ್ ಬಸ್ಸಲ್ಲಿ ಒಂಚೂರು ದಪ್ಪಕ್ಕಿದ್ದಾರೆ ಅಂತ ಅಂದ್ಕೊಂಡ್ರು ಬಾಣಂತನ ಹೇಗೆ ಮಾಡಿದ್ದಾರೆ ಅನ್ನೋದು ನೋಡ್ತಾರೆ. ಅವಾಗ ಬಾಣಂತಿನ ನೋಡಿದಾಗಲೇ ಗೊತ್ತಾಗುತ್ತೆ ಇವ್ರು ಹೇಗೆ ಬಾಣಂತನ ಮಾಡಿದ್ದಾರೆ, ಅವ್ರು ಹೇಗೆ ಮಾಡ್ಕೊಂಡಿದ್ದಾರೆ. ಎರಡೂ ಈ ನಾವು ಹೇಳಿದ್ದೆಲ್ಲ ಮಾಡ್ಕೊಳ್ಳೋದ್ರಿಂದ ಮೈ ಅಂತೂ ಖಂಡಿತ ಬರಲ್ಲ. ಚೆನ್ನಾಗಿ ನೋಡೋಕ್ಕೆ ಬಾಣಂತಿ ಚೆನ್ನಾಗಿರ್ತಾರೆ. ಅದಕ್ಕೆ ಇಷ್ಟೆಲ್ಲ ಮಾಡೋದು. ಮತ್ತು ಬಾಣಂತನ ಟೈಮಲ್ಲಿ ಯೂಶಲಿ ಬಾಣಂತಿ ಸನ್ನಿ ಅಥವಾ ಈಗಿನ ಕಾಲದಲ್ಲಿ ಡಿಪ್ರೆಷನ್ ಈ ಥರ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಬಾಣಂತಿ ಸನ್ನಿ ಬರುತ್ತೆ? ಬರೋ ಕಾರಣಗಳೇನು? ಅದು ಬರದೇ ಇರೋದಕ್ಕೆ ಏನು ಮಾಡಬೇಕು? ಬರದೇ ಇರೋದಕ್ಕೆ ಮಾಡೋದೇ ಮೊದಲು, ಬಂದ ಮೇಲೆ ಮಾಡೋದಕ್ಕೇನು ಮಾಡೋಕ್ಕಾಗಲ್ಲ. ಬರದೇ ಇರೋದಕ್ಕೆ ಅಂದರೆ ಬಾಣಂತಿ ಇವಾಗಿಷ್ಟು ನಾನು ಹೇಳಿದಾಗೆ ಅವಳಿಗೇನೂ ಇರಲ್ಲ, ರೆಸ್ಟು ಅಷ್ಟೇ. ಅವಳು ಚಿಂತನೆ ಥಾಟ್ ಅಂದರೆ
ಬರೀ ಮಗುನ ನೋಡ್ಕೊ, ಇನ್ನೇನಾದ್ರು ಒಂದು ಖುಷಿಯಾಗಿರೋ ಅಂಥದ್ದು, ಮನೆಗೆ ಯಾರಾದರೂ ಬಂದರೆ ಒಳ್ಳೊಳ್ಳೆ ಮಾತಾಡೋದು, ಇಷ್ಟು ಬಿಟ್ಟರೆ ಬೇರೆ ಪ್ರಪಂಚ ಬೇಕಿಲ್ಲ ಅವಳಿಗೆ. ಯಾಕೆಂದರೆ ಅವಳ ಮೈಂಡು ಅಷ್ಟು ಸೂಕ್ಷ್ಮವಾಗಿರುತ್ತೆ. ತಲೆಯಲ್ಲಿ ಏನಾದ್ರು ಒಂದು ಸತಿ ಏನಾದ್ರು ಒಂದು ಯೋಚನೆ ಹೊಟ್ಟೋದ್ರೆ ಅದು ಈಚೆಗೆ ಬರೋದೇ ಇಲ್ಲ. ಅದರಿಂದ ಆ ಟೈಮಲ್ಲೇ ಎಲ್ಲ ಬರೋದು ಅಲ್ವಾ. ಒಬ್ಬಳೇ ಮಲಗಿರ್ತಾಳೆ, ಒಬ್ಬಳೇ ಇರ್ತಾಳೆ, ಸುಸ್ತಾಗಿರುತ್ತೆ. ಅದರಿಂದ ಏನೇನೋ ಯೋಚನೆಗಳು ಬರುತ್ತೆ. ಮನೇಲಿ ಒಳ್ಳೆಯದು ನಡೆದಿರ್ಬೋದು, ಕೆಟ್ಟದ್ದು ನಡಿಬೋದು ಆ ಟೈಮಲ್ಲಿ. ಅದೆಲ್ಲನೂ ತಲೆಗೆ ತುಂಬ ಹಚ್ಕೋಬಾರ್ದು. ಆವಾಗ ಅವಳ ಜೊತೆಯಲ್ಲಿ ಯಾರು ಇದ್ದು ಅವಳು ಮಾತಾಡಿಸ್ತಿರೋದು ಮಾಡೋದು ಮಾಡಬೇಕು. ಇಲ್ಲಾಂದ್ರೆ ಅದೇ ಆ ಕೆಟ್ಟ ಯೋಚನೆನೇ ತಲೆಗೆ ಹೋಗಿರುತ್ತೆ, ಅದು ಆ ತಲೆಯಲ್ಲಿ ಸುತ್ತಾ ಇರುತ್ತೆ. ಹಾಗಾಗಿ ಅವಳಿಗೆ ಬೇರೆ ಈಚೆಗೆ ಮಗುದು ಕೂಡ ಯೋಚನೆ ಬರಲ್ಲ ಆವಾಗ ಅವಳಿಗೆ. ನಾವೇ ಹತ್ತಿರ ಇರೋರೇ ತಗೊಮ್ಮ ಮಗುನ ಹಾಲು ಕುಡಿಸು ಎಲ್ಲ ಹೇಳಬೇಕು. ಯಾಕೆಂದರೆ ಅವಳು ಅದೇ ತಲೆಯಲ್ಲಿ ಬಂದ್ಬಿಡುತ್ತೆ. ಆ ಥರ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಬಂದಾಗ ಏನಾಗೋಗುತ್ತೆ, ಅದು ತಲೆಗೆ ತಡೆಯಲ್ಲ, ತುಂಬ ವೀಕಾಗಿರೋದ್ರಿಂದ ಏನೇನೋ ಮಾತಾಡ್ಕೊಳ್ಳೋದು. ಮೊದಲು ಸುಮ್ಮನೆ ಅವರವರೇ ಮಾತಾಡ್ಕೊಳ್ಳೋದು ಶುರುವಾಗುತ್ತೆ, ಆಮೇಲೆ ಹುಚ್ಚುಚ್ಚಾಗಿ ಮಾತಾಡ್ಕೊಳ್ಳೋದಾಗತ್ತೆ. ಏನಾದ್ರು ಒಬ್ಬರು ಹೇಳಿದಾಗ ಅವ್ರ ಮೇಲೆ ಸಿಟ್ಟು ಬರುತ್ತೆ, ಸಿಕ್ಕಿದ್ದು ತೊಗೊಂಡು ಎಸೆಯೋ ಹಾಗಾಗತ್ತೆ. ಆವಾಗ ಅವರೇನು ಅನ್ಕೋತಾರೆ, ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕು ಇವಳಿಗೆ, ಅಂದರೆ ಅದೇ ಡಿಪ್ರೆಷನ್ ಅನ್ನೋಕ್ಕಿಂತ ಒಂಥರ ಹುಚ್ಚಿ ಥರ ಆಡ್ತಿದ್ದಾಳೆ ಅಂತಾರೆ. ಅದೇ ಸನ್ನಿ ಅನ್ನೋದು. ಅದು ಬರಬಾರ್ದು ಅಂದರೆ ಅವಳನ್ನ ಕಾಮಾಗಿ ಇಟ್ಕೊಂಡಿರ್ಬೇಕು, ಸಂತೋಷವಾಗಿ. ಅದಕ್ಕೋಸ್ಕರನೇ ಬಾಣಂತನ ಅನ್ನೋದು ಈ ಥರ ಇರೋದು. ಅವಳದೇ ಒಂದು ಪ್ರೋಗ್ರಾಮ್ ಮನೇಲಿ ಇರೋರಿಗೆ, ಅವಳು ನೋಡ್ಕೊಳ್ಳೋದೇ ಒಂದು ಕೆಲಸ. ಆ ಥರ ಇದ್ದಾಗ ಏನೂ ಇರಲ್ಲ. ಆಮೇಲೆ ಸ್ವಲ್ಪ ಅವಳಿಗೆ ಇಂಪ್ರೂವ್ ಆಗ್ತಾ ಆಗ್ತಾ ಏನು ಯೋಚನೆ ಬಂದರೂ ತಲೆಗೇನು ಅದು ಹೋಗಲ್ಲ, ನೀಟಾಗಿ ಚೆನ್ನಾಗಿರ್ತಾಳೆ. ಆ ಟೈಮಲ್ಲಿ ಏನು ತೊಂದರೆ ಇರೋ ಅಂಥದ್ದಾಗಲಿ, ಅವಳೆದುರಿಗೆ ಕಷ್ಟ ಸುಖ ಮಾತಾಡ್ಕೊಳ್ಳೋದಾಗಲಿ, ಬೇರೆಯವ್ರಿಗೇನೋ ಇವಾಗ ಇವಳು ಬಸ್ರಿಯಿಂದನೂ ಚೆನ್ನಾಗೇ ಆಗಿರುತ್ತೆ, ಡೆಲಿವರಿನೂ ಆಗಿರುತ್ತೆ. ಬೇರೆ ಇನ್ಯಾರ್ದಾರು ಇವಳು ನೋಡೋಕ್ಕೆ ಬಂದವರು ಆ ಕತೆ ಎಲ್ಲ ಹೇಳೋದಾಗಲಿ ಅವೆಲ್ಲ ಏನು ಮಾಡಬಾರ್ದು. ಆಮೇಲೆ ಬಾಣಂತಿಗೂ ಹೀಗಾಗಿತ್ತು ಅಂತ ಹೇಳೋದು, ಬಾಣಂತಿ ಮುಂದೆ ಅದಕ್ಕೆ ಬೇರೆ ಥರ ಮಾತಾಡೋದು ಮಾಡಬಾರ್ದು. ಒಳ್ಳೆ ಒಳ್ಳೆ ಮಾತಾಡ್ತಾ ಇತ್ತು ಅಂದರೆ ಒಳ್ಳೇದಿದ್ದು ಬರುತ್ತೆ. ಆ ಬಸ್ರಿಯಿಂದನೂ ಅವಳು ಒಳ್ಳೆ ಥರ ಯೋಚನೆ ಮಾಡಿರೋ ಮಗುನೂ ಒಳ್ಳೆ ಥರ ಹುಟ್ಟುತ್ತೆ. ಮಗುನೂ ಅಷ್ಟೇ, ಮಕ್ಕಳು ಹುಟ್ಟಿದಾಗ ಎಲ್ಲ ಮಕ್ಕಳು ಒಂದೇ ಥರ ಇರುತ್ತವೆ. ಹೌದು. ಇವಾಗ ಡೆಲಿವರಿ ಆದಮೇಲೆ 10 ಮಕ್ಕಳನ್ನಿಟ್ಟರು ನಮ್ಮ ಮಕ್ಕಳು ಯಾವುದು ಗೊತ್ತಾಗಲ್ಲ. 10 ಮಕ್ಕಳನ್ನೂ ಭಗವಂತ ಒಂದೇ ಥರ ಹುಟ್ಟಿಸಿರ್ತಾನೆ. ನಾವು ಅದನ್ನು ತಿದ್ದುಕೋಬೇಕು. ಮಕ್ಕಳನ್ನ ಒಂದು ಹಾಲು ಕುಡಿಯೋಕ್ಕಾಗಲಿ, ಒಂದು ಏನಾದ್ರು ಅದನ್ನ ಆಟ ಆಡ್ಸೋಕ್ಕಾಗಲಿ, ಮಾತಾಡ್ಸೋಕ್ಕಾಗಲಿ ಒಂದು ಸಿಸ್ಟಮ್ ಇಟ್ಕೋಬೇಕು ನಾವು. ಇಟ್ಕೊಳ್ಳಿಲ್ಲ ಅಂದರೆ ಆ ಥರ ಮಕ್ಕಳು ಹೇಗಂದ್ರೆ ಹಾಗೆ ಬೆಳೆಯುತ್ತವೆ. ಇವಾಗ ತುಂಬ ಹಠ ಮಾಡುತ್ತವೆ, ತುಂಬ ಎಲ್ಲೂ ಹೋಗೋಕ್ಕಾಗಲ್ಲ ನಾವು ಅಂದರೆ ನಾವು ಕಲಿಸ್ಬೇಕು ಅಲ್ವಾ. ತುಂಬ ಹಠ ಮಾಡಿದಾಗ ಒಳ್ಳೆ ಮಾತಲ್ಲಿ ಹೇಳಬೇಕು. ಹೊರಗಡೆ ಮಕ್ಕಳ ಜೊತೆ ಆಡೋಕ್ಕೂ ಬಿಡಬೇಕು. ಅದು ಓಡೋಗುತ್ತೆ, ಗಲಾಟೆ ಮಾಡುತ್ತೆ ಅಂತ ಎಲ್ಲೂ ಕರ್ಕೊಂಬರ್ದೇನೂ ಇಟ್ಕೊಂಡಿರಬಾರ್ದು. ಆ ಥರ ಮಾಡೋದೆಲ್ಲನೂ ನಾವೇ ಮಾಡ್ಕೋಬೇಕಲ್ವ. ಹಾಗೆ ಮಾಡೋದ್ರಿಂದ ಮಕ್ಕಳಿಗೂ ಆ ತಾಯಿಗೂ ಇಬ್ಬರಿಗೂ ಸುಖವಾಗಿರುತ್ತೆ. ಇಲ್ಲಾಂದ್ರೆ ತಾಯಿನೂ ಎಲ್ಲೂ ಹೋಗೋಕ್ಕಾಗಲ್ಲ, ಮಕ್ಕಳನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹುಟ್ಟ ಮಕ್ಕಳು ಒಂದೇ ಥರ ಇರುತ್ತೆ. ನಾವು ಮೊದಲಿಂದ ನಮಗೆ ಆ ಮಗು 5ನೇ ತಿಂಗಳಿಂದ ಮಖ ನೋಡುತ್ತೆ, 3ನೇ ತಿಂಗಳಿಗೆ ಮಖ ನೋಡುತ್ತೆ ತಾಯಿ ಮಖನ. ಅವಾಗಿಂದ ನಾವು ಅದನ್ನು ಹೆಂಗೆ ನೋಡ್ತೀವಿ ಆ ಥರ ಬರುತ್ತೆ. ಯೂಶಲಿ ಮತ್ತೆ ಹೇಳ್ತಾರಲ್ವಾ, ನಾವು ಪ್ರೆಗ್ನೆಂಟ್ ಆದಾಗಿಂದ ಅಂದ್ರೆ ಮಗು ನಮ್ಮ ಹೊಟ್ಟೆಗೆ ಬಿದ್ದಾಗಿಂದ ನಾವು ಮಗುನ ಎಷ್ಟು ತಿಂಗಳು ನಾವು ಫೀಡ್ ಮಾಡ್ತೀವಿ, ಅಲ್ಲಿವರೆಗೂ ಬರೀ ಒಳ್ಳೇದೇ ಕೇಳು, ಒಳ್ಳೇದೇ ಯೋಚಿಸು ಅಂತ. ಅದೆಲ್ಲ ಇದಕ್ಕೋಸ್ಕರನೇ ಇರ್ಬೇಕಲ್ವ. ನಾವ್ ಏನ್ ಯೋಚನೆ ಮಾಡ್ತೀವಿ ಅದೇ ನಮ್ಮ ಮಗುಗೂ ಹೋಗುತ್ತೆ. ಹೌದು. ಬಸ್ರಿಯಿಂದನೂ ಅಷ್ಟೇ ಒಳ್ಳೆ ಯೋಚನೆಗಳು ಮಾಡೋದು. ಸಾಧ್ಯವಾದರೆ ಒಳ್ಳೆ ಬುಕ್ಕುಗಳು ಓದ್ತಾರೆ. ಮೊಬೈಲ್ ಮಾತ್ರ ನೋಡಬಾರ್ದು, ಬುಕ್ಕುಗಳು ಮಾತ್ರ ಓದ್ಬೋದು. ಏನೇನು ಬುಕ್ಕುಗಳು ಬೇಕೋ ಅದನ್ನೆಲ್ಲ ಓದ್ಬೋದು. ಆಮೇಲೆ ತುಂಬ ತಿಳ್ಕೊಳಕ್ಕೆ ಹೋಗಬಾರ್ದು ಮೊಬೈಲ್ ನೋಡಿ. ಯಾಕೆಂದರೆ ಡೆಲಿವರಿ ಆದಾಗಲಿ ಬಸ್ರಿಯಿಂದ ಡೆಲಿವರಿ ಆಗೋವರೆಗೂ ನಮ್ಮದೇನಿಲ್ಲ, ಎಲ್ಲ ಭಗವಂತಂದೇನೆ. ಆ ಮೊಬೈಲ್ ನೋಡಿಕೊಂಡು ಆ ಥರ ನಾವು ಕಾರ್ಯ ಮಾಡ್ಕೊಳಕ್ಕೆ ಹೋಗಬಾರ್ದು. ಅಯ್ಯೋ ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ, ಆಮೇಲೆ ಇದೇ ಸರಿ, ಈ ಥರನೇ ಇರಬೇಕು, ಏನಿಲ್ಲ ಆರಾಮಾಗಿ ಊಟ ಮಾಡಿಕೊಂಡು ಬಸ್ರಿಲಿ ಇರಬೇಕು. ಡೆಲಿವರಿ ಆದಮೇಲೆ ಇವಾಗ ಹೇಳಿದ್ದಷ್ಟು ಮಾಡಿಬಿಟ್ರೆ ಏನೂ ಯೋಚನೆ ಇರಲ್ಲ. ಅಷ್ಟೆ, ನಮ್ಮ ಯೋಚನೆ ಮೇಲೆ ಮಕ್ಕಳದ್ದು ಮೈಂಡ್ ಸೆಟ್ಟು ಸರಿ ಹೋಗುತ್ತೆ. ಹೌದು. ಅದೇ ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅದೇ ನಮ್ಮ ಮಗುಗೆ. ಅದು ನಾವು ನನ್ನ ಮಗು ಹಿಂಗೆ ಇರುತ್ತೆ ಅಂದರೆ ಅದು ಹಾಗೆ ಅಷ್ಟೇ ನಾವೇನು ಅನ್ಕೋತೀವಿ ಅದೇ ಆಗತ್ತೆ. ಸೊ ಇದೆಲ್ಲ ನನ್ನ ಪ್ರಕಾರ ಎಷ್ಟೊಂದು ಜನಕ್ಕೆ ತುಂಬ ಉಪಯೋಗ ಆಗಬಹುದು. ಯಾಕಂದರೆ ಎಷ್ಟೊಂದು ಸತಿ ನಮಗೆ ಈಗಿನ ಜನ್ರೇಷನ್ ಎಸ್ಪೆಷಲಿ ಹಳೆ ಕಾಲದಲ್ಲಿ ಇವಾಗ ನೀವು ಹೇಳ್ತಿರ್ತೀರಲ್ಲ,
ಇದು ತಾಯಿ ಮತ್ತೆ ಮಗಳು ಇಬ್ರು ಒಟ್ಟಿಗೆ ಬಾಣಂತನಕ್ಕೆ ಹೋಗ್ತಿದ್ರು, ಆ ಥರ ಎಲ್ಲ ಇರ್ತಿತ್ತು. ಈಗಿನ ಕಾಲದಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗೋಗಿದೆ. ಎಷ್ಟೊಂದ್ಸತಿ ಅಜ್ಜಿ ತಾಯಿಂದ್ರು ಹೇಳೋಕ್ಕೆ ಯಾರು ಇರೋದು ಇಲ್ಲ, ಇದ್ರೂ ಇವಾಗ ಯಾರು ಕೇಳಲ್ಲ. ಯಾಕೆಂದರೆ ಇವಾಗ ತುಂಬ ಸೈನ್ಸ್ ವಿಜ್ಞಾನ ಮುಂದುವರೆದ್ಬಿಟ್ಟಿದೆ. ಈಗ ಹಳಬರು ಅಕಸ್ಮಾತ್ ಇದ್ದರೂ ಕೂಡ ಹೇಳಿದ್ರು ಕೇಳಲ್ಲ, ಕೇಳಿಸ್ಕೊಳ್ಳೋ ಅಷ್ಟು ತಾಳ್ಮೆನೂ ಅವ್ರಿಗಿರಲ್ಲ. ಇವಾಗ ಹೇಳೋಕ್ಕೂ ಹೆದರ್ಕೋತಾರೆ, ಯಾರು ಹೇಳೋದು ಇಲ್ಲ. ಬಟ್ ಇದು ಎಷ್ಟು ಜನಕ್ಕೆ ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿದ್ರೂ ಇದು ಕಾರ್ಯರೂಪಕ್ಕೆ ತಂದ್ಕೊಳ್ಳಲ್ಲ ಯಾರೂ. ಅದಕ್ಕೆ ಮತ್ತೆ ಕೆಲವರು ತೀರಾ ಅತಿರೇಕ ಮಾಡಿದಾಗ ನಮಗೆ ಮಾಡಿಸ್ಕೋಬೇಕು ಅಂತ ಅನ್ಸೋದು ಇಲ್ಲ ಬಾಣಂತನ. ಇವಾಗ ನೀವ್ ಹೇಳಂಗ್ ನೀರು, ಇವಾಗ ಬೇಕು ಅಂದಾಗ ಸ್ವಲ್ಪ ಸ್ವಲ್ಪ ನೀರು ಕೊಡೋದು ಓಕೆ, ಕೆಲವರು ಕೊಡೋದೇ ಇಲ್ಲ. ಹೌದು, ಕೆಲವು ಪಂಗಡದವ್ರು ಏನು ಮಾಡ್ತಾರೆ ಅಂದರೆ, ನಾವು ತಿಂದಿರ್ತೀವಲ್ಲ ಸಾರು ಮತ್ತು ಇದು ಹಾಲು ಕಾಫಿ ಒಂದು ತೊಟ್ಟು ನೀರು ಕುಡ್ದಿರೋದು ಎಲ್ಲ ಸೇರಿರುತ್ತೆ, ನೀರಿಗೆ ಮೈಗೆ ಸೇರಿರುತ್ತೆ, ಹದವಾಗೇ ಇರುತ್ತೆ. ಆ ನೀರು ಇರಬಾರ್ದು ಅಂದ್ಬಿಟ್ಟು ಒಂದಿನ ಬಾಣಂತಿ ಔಷಧಿ ಅಂತ ಕೊಡ್ತಾರೆ. ಅದೇನು ಕೊಡ್ತಾರೋ ಗೊತ್ತಿಲ್ಲ, ಕೇಳಿದ್ದೀನಿ. ಅವತ್ತು ಏನೂ ಕೊಡಲ್ಲ, ಹಾಲು ಅನ್ನನೋ ಕಟ್ಟು ಅನ್ನನೋ ಕೊಟ್ಬಿಡ್ತಾರೆ ಅಷ್ಟೇ, ಇನ್ನೇನೂ ಕೊಡೋದಿಲ್ಲ. ಮೈ ನೀರು ಹೋಗಬೇಕು ಅಂದಾಗ ನೀರು ಕೊಡಲ್ಲ, ಆಯಿತಾ. ಸಂಜೆ ಹೊತ್ತಿಗೆ ಅವಳನ್ನ ಎತ್ತಿ ಇಳಿಸಿ ಮಾಡೋ ಹಂಗೆ ಆಗ್ಬಿಡುತ್ತೆ. ಆ ಥರ ಅತಿರೇಕನೂ ಮಾಡಬಾರ್ದು ಅಷ್ಟೇ. ಮಾಡ್ತಾರೆ ಕೆಲವರು ಮನೆಗಳಲ್ಲಿ, ಆವತ್ತೊಂದು ದಿವಸಕ್ಕೆ ಹೆದರ್ಕೋತಾರೆ ಬಾಣಂತಿಯರು ಪಾಪ ಔಷಧಿ ಕೊಡಬೇಕು ಅಂದರೆ. ಆ ಥರ ಮಾಡಬಾರ್ದು. ಇರೋದ್ರಲ್ಲಿ ನಮ್ಮ ಮೈಗೆ ಏನು ಬೇಕು ಅಲ್ವಾ, ಒಂದು ಗಾಳಿ ನೀರು ಅದೆಲ್ಲ ಬೇಕೇ ಬೇಕಲ್ವ. ಲಿಮಿಟಾಗಿ ತೊಗೊಂಡಾಗ ಏನೂ ಆಗಲ್ಲ, ಅತಿರೇಕ ಮಾಡ್ಕೊಂಡಾಗ್ಲೂ ಜಾಸ್ತಿ ಆಗುತ್ತೆ, ಮಾಡ್ದೇ ಇದ್ರೂ ಜಾಸ್ತಿ ಆಗುತ್ತೆ. ಅದಕ್ಕೆ ಮಧ್ಯದಲ್ಲಿದ್ದರೆ ಏನೂ ಆಗಲ್ಲ. ಅದಕ್ಕೆ ಬಸ್ರಿ ಬಾಣಂತಿ ಅಂತ ಹೆದರ್ಕೊಳ್ಳೋದು ಬೇಕಿಲ್ಲ ಇವಾಗ. ಅದೇನು ನಿಜ, ಅದು ನಾವ್ ಹೆಂಗೆ ತಗೋತೀವಿ ಅನ್ನೋದ್ರ ಮೇಲೂ ಮತ್ತೆ ಹೋಗುತ್ತೆ. ಮತ್ತೆ ಎಷ್ಟೊಂದ್ ಜನ ಇವಾಗ ಡಾಕ್ಟರ್ಸ್ ಏನೇನೆ ಆರಾಮಾಗಿ ಹೇಳ್ತಾರೆ, ಬೇಕಂದ್ರೆ ಕುಡ್ಸು, ಬೇಡ ಅಂದ್ರೆ ಬೇಡ ಅಂದ್ರೆ ಫಾರ್ಮುಲಾ ಕೊಡು. ಅಂದ್ರೆ ನಮ್ಗೆ ದೇವ್ರು ಕೊಟ್ಟಿದ್ದು ಯಾಕೆ ಮಕ್ಕಳಿಗೆ ಅನ್ಯಾಯ ಮಾಡಬೇಕು ಅಲ್ವಾ. ಬರ್ದೇ ಇರೋರು ಎಷ್ಟೋ ಜನ ಅಳ್ತಾರೆ, ಇಲ್ಲ ನಮ್ಗೆ ಹಾಲು ಇಲ್ವಲ್ಲ ಅಂತ. ಬಂದಾಗ ಕೊಡೋದು ತಪ್ಪೇನಿಲ್ಲ, ಅದರಿಂದ ಏನು ಇದಾಗುತ್ತೆ. ಈಗ ನನಗೂ 80 ವರ್ಷ ಆಯಿತು, ನನಗೇನು ನೋವು ಇಲ್ಲ, ಈಗ ಆರಾಮಾಗಿದ್ದೀನಿ, ಕೆಳಗೆ ಕೂತ್ಕೊಳ್ಳಲ್ಲ, ಬೇಡ ಅಂದಿದ್ದಾರೆ ಡಾಕ್ಟ್ರು, ಟೈರ್ ಆಗುತ್ತೆ ಅಂತ. ಅಷ್ಟು ಬಿಟ್ಟರೆ ಆರಾಮಾಗಿದ್ದೀನಿ, ಎಷ್ಟು ಕೆಲಸ ಬೇಕಾದ್ರೂ ಮಾಡ್ಕೊತೀನಿ ನಾನು. ಹೌದು, ಹಾಗೆ ಅಂದರೆ ಯಾತಕ್ಕೆ ಅವಾಗ ನಾವು ಹಾಗೆ ಮಾಡ್ಕೊಂಡಿದ್ದಕ್ಕೆ. ಹೌದು, ಅಷ್ಟೇ. ಅದೇ ನಾವ್ ಹೆಂಗೆ ನಮ್ಮನ್ನ ನಾವು ತಯಾರು ಮಾಡ್ಕೋತೀವಿ ಅದು ಹೋಗುತ್ತೆ. ಆಮೇಲೆ ಹುಮ್ಮಸ್ಸು ಹಾಗೆ ಇರುತ್ತೆ. ಏನಾದ್ರು ಮಾಡ್ಬೇಕಾದ್ರೆ ಅಯ್ಯೋ ಬೇಡಪ್ಪ ನಂಗೆ ಅನ್ನಲ್ಲ, ಎಷ್ಟೊತ್ತಾರೋ ಆಗಿರ್ಲಿ, ಏನು ಮಾಡಬೇಕು ಅನ್ಕೊಂಡಿರ್ತೀವ ಅದನ್ನ ಮಾಡ್ಬಿಡ್ತೀವಿ. ಹೌದು, ಅದು ಯಾಕಂದ್ರೆ ನಾವು ಆ ಟೈಮಲ್ಲಿ ಅಷ್ಟು ಚೆನ್ನಾಗಿ ಇರ್ತೀವಿ, ನಮ್ಮ ಮೈಂಡು ಹಾಗೆ ಇರುತ್ತೆ, ಕೂತ್ಕೊಳ್ಳಕ್ ಬಿಡಲ್ಲ, ಅದು ಮಾಡ್ತಾ ಇರೋದು. ಇವತ್ತು ಈ ವಿಚಾರಗಳು ಎಷ್ಟೊಂದು ಬಾಣಂತಿಯರಿಗೆ ನನ್ನ ಪ್ರಕಾರ ಉಪಯೋಗ ಆಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ತುಂಬ ಖುಷಿ ಆಯಿತು, ತುಂಬ ವಿಚಾರಗಳು ಇವತ್ತು ಹೊಸದಾಗಿ ನಾವು ತಿಳ್ಕೊಳ್ಳೋ ಥರ ಆಯಿತು. ಇವತ್ತು ನಮ್ದು ಈ ಬಾಣಂತಿ ಮನೆ ಎಪಿಸೋಡ್ ಏನಿದೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಎಷ್ಟೊಂದು ಜನಕ್ಕೆ ಹೆಂಗೆ ಬಾಣಂತನ ಮಾಡ್ಕೋಬೇಕು ಅಂತ ಗೊತ್ತೇ ಇರಲ್ಲ. ಈ ಪಾಡ್ಕಾಸ್ಟ್ ನೋಡೋದ್ರಿಂದ ಎಷ್ಟೊಂದು ಜನಕ್ಕೆ ಉಪಯೋಗ ಆಗ್ಬೋದು, ಮರ್ತೋಗಿರೋರಿಗೆ ತಿರ್ಗಾ ಜ್ಞಾಪಕ ಬರ್ಬೋದು. ತುಂಬ ಖುಷಿ ಆಯಿತು ಇವತ್ತು ಇಲ್ಲಿ ನೀವು ಬಂದಿರೋದಕ್ಕೆ. ಆ್ಯಂಡ್ ನೀವು ನನ್ನ ಬಾಣಂತನ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿರೋದು ರಿಂದಾನೇ ನಾನು ಇವತ್ತು ಇಲ್ಲಿದ್ದೀನಿ, ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಹೇಳ್ತಿದ್ದೀನಿ. ಸೊ ಇವರು ನಮ್ಮ ಅಜ್ಜಿನೇ ಇವತ್ತು ನಮ್ಮ ಶೋ ಅಲ್ಲಿ ಕರೆಸ್ಕೊಂಡು ನಿಮ್ಮೆಲ್ಲರಿಗೂ ಬಾಣಂತಿ ಅಂದರೆ ಏನು, ಬಾಣಂತನ ಯಾಕೆ ಮಾಡ್ಕೋಬೇಕು ಅಂತ ನಾವು ಈ ಪಾಡ್ಕಾಸ್ಟ್ ಮುಖಾಂತರ ನಿಮಗೆ ತಲುಪಿಸ್ತಿದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾಂ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ನಮ್ಮ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದೇ ಥರ ಇನ್ನೂ ಹೆಚ್ಚು ಬಾಣಂತನದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.